ಹಾಯ್ ಹಲೋ ನಮಸ್ತೆ ಮ್ಯಾಥಮ್ಯಾಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಸ್ವಾಗತ. ಐ ಹೋಪ್ ಎವ್ರಿ ಒನ್ ಆರ್ ಹ್ಯಾಪಿ ಹೆಲ್ತಿ ಅಂಡ್ ಸೇಫ್. ಈ ವಿಡಿಯೋದಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ನ ಸೆಕೆಂಡ್ ಎಕ್ಸಸೈಸ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂಡ್ ಈ ಎಕ್ಸಸೈಸ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಇದನ್ನ ಎರಡು ಪಾರ್ಟ್ ಅಲ್ಲಿ ಬಿಡ್ತೀನಿ ಅಂತ ಹೇಳ್ತಾ ಲೆಟ್ಸ್ ಕ್ವಿಕ್ಲಿ ಸ್ಟಾರ್ಟ್ ದ ಸೆಕೆಂಡ್ ಎಕ್ಸಸೈಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. Fill in the blanks in the following table given that A is the first term and D is the common difference. AN is the nth term of an AP. ಇದು ಆನ್ ಅಲ್ಲ, ಇದು ದಿಸ್ ಇಸ್ AN ಇದು. ಓಕೆ, ಸೊ ಫಸ್ಟ್ ಕ್ವೆಶನ್ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ನೋಡಿ, ಅವ್ರು ನಮಗೆ ADN, ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೇಳಿದ್ದೆ 4 ವೇರಿಯೇಬಲ್ ಇರುತ್ತೆ, 3 ವೇರಿಯೇಬಲ್ ವ್ಯಾಲ್ಯೂ ಕೊಟ್ಟಿರ್ತಾರೆ, ಇನ್ನೊಂದು ನಾವೇ ಫೈಂಡ್ ಮಾಡಬೇಕು ಅಂತ. ಆಸ್ ಯು ಕ್ಯಾನ್ ಸಿ ದೇ ಹ್ಯಾವ್ ಗಿವನ್ 3 ವೇರಿಯೇಬಲ್, ಇನ್ನೊಂದನ್ನು ಫೈಂಡ್ ಮಾಡಬೇಕು. ಈ 4 ವೇರಿಯೇಬಲ್ ಬರುವಂತ ಯಾವ್ದಾದ್ರು ಫಾರ್ಮುಲಾ ಇದೆಯಾ? ಎಸ್, AN is equal to A plus N minus 1 into D. This is the formula. Okay, so let's ಎಲ್ಲಾನು ಸಬ್ಸ್ಟಿಟ್ಯೂಟ್ ಮಾಡೋಣ ಆದಷ್ಟು ಬೇಗ. AN ಫೈಂಡ್ ಮಾಡಬೇಕು. ಸೊ AN is equal to A plus N minus 1 into D. ಕೊಟ್ಟಿರೋ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. A ವ್ಯಾಲ್ಯೂ ಏನು? A ವ್ಯಾಲ್ಯೂ is 7 plus N ವ್ಯಾಲ್ಯೂ ಏನು? N ವ್ಯಾಲ್ಯೂ is 8 minus 1 into D ವ್ಯಾಲ್ಯೂ is 3. ಫಸ್ಟ್ ಬ್ರಾಕೆಟ್ ಒಳಗಡೆ ಇರೋದು ಸಾಲ್ವ್ ಮಾಡಿ. 7 plus 8 minus 1 is 7 into 3. ಸೊ ಇದೇನಾಗುತ್ತೆ? 7 ಪ್ಲಸ್ 7 3 21 ಆಗುತ್ತೆ. ಸೊ 7 ಪ್ಲಸ್ 21 ಎಷ್ಟಾಗುತ್ತೆ? 28 ಆಗುತ್ತೆ. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಸೇಮ್ ಅದೇ, ಇದು ಎ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಡಿ ಕೊಟ್ಟಿದ್ರಲ್ವಾ, ಡಿ ಕೊಟ್ಟಿದ್ರು. ಎಸ್, ಇದು ಎ, ಇದು ಡಿ, ಇದು ಎನ್, ಇದು ಎ ಎನ್. ಓಕೆ, ಸೇಮ್ ಫಾರ್ಮುಲಾ. ಈ ಸರಿ ನಾವು ಡಿ ಫೈಂಡ್ ಮಾಡ್ಬೇಕಷ್ಟೇ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಫಾರ್ಮುಲಾ ಬರೆದ್ಬೇಡ, ಈಗ ಸಬ್ಸ್ಟಿಟ್ಯೂಟ್ ಮಾಡೋ ವ್ಯಾಲ್ಯೂಸ್. ಎ ಎನ್ ಗೊತ್ತಿದ್ಯಾ? ಎ ಎನ್ 0 ಅಂತ ಕೊಟ್ಟಿದ್ದಾರೆ, ಸೊ 0 ಅಂತ ಬರೀತೀನಿ. ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಏನು? ಮೈನಸ್ 18 ಪ್ಲಸ್ ಎನ್ ವ್ಯಾಲ್ಯೂ ಏನು? ಎನ್ ವ್ಯಾಲ್ಯೂ ಇಸ್ 10 ಮೈನಸ್ 1 ಇಂಟು, ಇದ್ರಲ್ಲಿ ಅನ್ನೋನ್ ಯಾವುದು? ಡಿ ಇಸ್ ದ ಅನ್ನೋನ್. ಡಿನ್ ಹಂಗೆ ಬರ್ಕೋತಾ ಇದೀನಿ. ನೆಕ್ಸ್ಟ್ ಕಂಟಿನ್ಯೂಯಿಂಗ್, ಮೈನಸ್ 18 ಆ ಕಡೆ ಶಿಫ್ಟ್ ಮಾಡ್ಬಿಡ್ತೀನಿ. ಸೊ ಇಟ್ ವಿಲ್ ಬಿ ಪ್ಲಸ್ 18. ಇಲ್ಲೇನು ಉಳಿಯುತ್ತೆ? 10 ಮೈನಸ್ 1 ಇಸ್ 9, 9 ಇಂಟು ಡಿ ಉಳಿಯುತ್ತೆ. ಓಕೆ, ಸೊ 18 ಡಿವೈಡೆಡ್ ಬೈ 9 ಇಸ್ ಈಕ್ವಲ್ ಟು ಡಿ. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಸೊ ಶಿಫ್ಟ್ ಮಾಡಿದ್ರೆ ಡಿವೈಡ್ ಆಗುತ್ತೆ. ದೇರ್ ಫೋರ್ ಡಿ ಇಸ್ ಈಕ್ವಲ್ ಟು 9. 18 ಡಿವೈಡೆಡ್ ಬೈ 9 ಏನು? ಡಿ ಇಸ್ ಈಕ್ವಲ್ ಟು 2. ದಿಸ್ ಇಸ್ ದ ಆನ್ಸರ್. ಓಕೆ, ನೆಕ್ಸ್ಟ್, fill in the blanks in the following table given that A is the ಇದೇನಕ್ಕೆ ತಿರ್ಗಾ ಓದ್ತಾ ಇದ್ದೀನಿ. ಓಕೆ, A D N A N, ರೈಟ್? ಸೇಮ್ ತಿರ್ಗಾ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಫಾರ್ಮುಲಾ ಬರೀತೀನಿ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ವ್ಯಾಲ್ಯೂ ಮೈನಸ್ 5 ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಅದೇ ಅನ್ನೋನು, ಸೊ ಏನ್ ಹಂಗೆ ಬರ್ಕೋತೀನಿ, ಪ್ಲಸ್ ಎನ್ ವ್ಯಾಲ್ಯೂ ಏನು? 18 ಮೈನಸ್ 1 ಇಂಟು ಡಿ ವ್ಯಾಲ್ಯೂ ಏನು? ಮೈನಸ್ 3. ಸೊ ಮೈನಸ್ 5 ಇಸ್ ಈಕ್ವಲ್ ಟು ಎ ಪ್ಲಸ್ 18 ಮೈನಸ್ 1 ಏನು? 17. 17 ಇಂಟು ಮೈನಸ್ 3. ಸೊ 17 ಇಂಟು ಮೈನಸ್ 3 ಎಷ್ಟಾಗುತ್ತೆ? ಮೈನಸ್ 51 ಆಗುತ್ತೆ. ಎ ಪ್ಲಸ್ ಇಂಟು ಮೈನಸ್ ಮೈನಸ್ 17 3 ಇಸ್ 51 ಆಗುತ್ತೆ. ಈ 51 ಆ ಕಡೆ ಶಿಫ್ಟ್ ಮಾಡ್ತೀನಿ. 51 ಪಾಸಿಟಿವ್ ಆಗುತ್ತೆ. ಮೈನಸ್ 5 ಇಸ್ ಈಕ್ವಲ್ ಟು ಎ. 51 ಮೈನಸ್ 5 ಎಷ್ಟು? 46. 46 ಇಸ್ ಈಕ್ವಲ್ ಟು ಎ. ದಿಸ್ ಇಸ್ ದ ಆನ್ಸರ್. ಮೈನಸ್ 5, 17 3 51, ಶಿಫ್ಟ್ ಮಾಡಿದ್ರೆ ಕರೆಕ್ಟ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಸೇಮ್ ತಿರ್ಗಾ ಎ ಡಿ ಎನ್, ಆಮೇಲೆ ಇದು ಎ ಎನ್ ಆಗುತ್ತೆ. ಸೇಮ್ ಫಾರ್ಮುಲಾ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ವ್ಯಾಲ್ಯೂ ಏನು? ಎ ಎನ್ ವ್ಯಾಲ್ಯೂ 3.6 ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಮೈನಸ್ 18.9 ಮೈನಸ್ 18.9 ಪ್ಲಸ್ ಇಲ್ಲಿ ಅನ್ನೋನ್ ಇರೋದು ಎನ್, ಸೊ ಎನ್ ಹಾಗೆ ಬರ್ಕೋಬೇಕು. ಎನ್ ಮೈನಸ್ 1, ಡಿ ವ್ಯಾಲ್ಯೂ ಏನು? 2.5. ಸೊ 3.6 ಇದೆ, ಇಲ್ಲಿ ಮೈನಸ್ 18 ಏನಿದೆ, ಎರಡು ನಂಬರ್. ಸೊ ಶಿಫ್ಟ್ ಮಾಡ್ಬಿಡ್ತೀನಿ ಆ ಕಡೆ. ಏನಾಗುತ್ತೆ? ಪಾಸಿಟಿವ್ ಇರೋದು ನೆಗೆಟಿವ್, ನೆಗೆಟಿವ್ ಇರೋದು ಪಾಸಿಟಿವ್ ಆಗುತ್ತೆ. 18.9 ಪ್ಲಸ್ 3.6 ಇಸ್ ಈಕ್ವಲ್ ಟು 2.5 ಇಂಟು ಎನ್. 2.5 ಎನ್ ಮೈನಸ್ 2.5 ಇಂಟು 1, 2.5. ಓಕೆ, ಸೊ ಇದೇನಾಗುತ್ತೆ? 22.5 ಇಸ್ ಈಕ್ವಲ್ ಟು 2.5 ಎನ್ ಮೈನಸ್ 2.5 ಆಗುತ್ತೆ. ಈ ಮೈನಸ್ ಇರೋದನ್ನ ಆ ಕಡೆ ಶಿಫ್ಟ್ ಮಾಡ್ತೀನಿ. ಸೊ 22.5 ಪ್ಲಸ್ 2.5 ಇಸ್ ಈಕ್ವಲ್ ಟು 2.5 ಇಂಟು ಎನ್. ಓಕೆ, ಸೊ ಇದೆರಡನ್ನ ಆಡ್ ಮಾಡಿದ್ರೆ ಏನಾಗುತ್ತೆ? ಇದೆರಡನ್ನ ಆಡ್ ಮಾಡಿದ್ರೆ 25 ಇಸ್ ಈಕ್ವಲ್ ಟು 2.5 ಎನ್. ಇದನ್ನ ಡಿವೈಡ್ ಮಾಡಬೇಕು. 25 ಡಿವೈಡೆಡ್ ಬೈ 2.5 ಇಸ್ ಈಕ್ವಲ್ ಟು ಎನ್. ಇದನ್ನ ಒಂದು ಡೆಸಿಮಲ್ ತೆಗಿತೀನಿ, ಸೊ ಇಲ್ಲಿ 0 ಆಗುತ್ತೆ. 25 1s 25 10s. ಸೊ ಎನ್ ವ್ಯಾಲ್ಯೂ ಏನಾಗುತ್ತೆ? ಎನ್ ಇಸ್ ಈಕ್ವಲ್ ಟು 10. ದಿಸ್ ಇಸ್ ದ ಆನ್ಸರ್, ರೈಟ್? ನೆಕ್ಸ್ಟ್ ಕ್ವೆಶನ್, ಇನ್ನೂ ಒಂದಿರ್ಬೇಕನ್ಸುತ್ತೆ. ಎಸ್, ಇನ್ನೂ ಒಂದಿದೆ. ಸೊ ಸೇಮ್ ಎ, ಇದು ಡಿ,
ಇದು ಎನ್, ಇದು ಎ ಎನ್. ಓಕೆ, ಎ ಡಿ ಎನ್ ಏನಾ, ಎ ಡಿ ಎನ್ ಎ ಡಿ ಎನ್ ಎ ಡಿ ಎನ್ ಎ ಡಿ ಎನ್ ಎ ಡಿ ಎನ್. ಓಕೆ, ಇನ್ನೇನಕ್ಕೆ ಅಷ್ಟೊಂದು ಕೊಟ್ಟಿದ್ದಾರೆ. ಓಕೆ, ಫೈಂಡ್ ಮಾಡಿ. ಎ ಎನ್ ಇಸ್ ಈಕ್ವಲ್ ಟು ಎ ಎನ್ ಇಲ್ಲಿ ಅನ್ನೋನು, ಸೊ ಎ ಎನ್ ಕೊಟ್ಟಿಲ್ಲ ಇಲ್ಲಿ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಎ ಎನ್ ಎ ಫೈಂಡ್ ಮಾಡಬೇಕು, ಸೊ ಎ ಎನ್ ಹಾಗೆ ಇರಲಿ. ಎ ವ್ಯಾಲ್ಯೂ 3.5 ಪ್ಲಸ್ ಎನ್ ವ್ಯಾಲ್ಯೂ 105 ಇದೆ, ಸೊ 105 ಮೈನಸ್ 1 ಇಂಟು ಡಿ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, ಡಿ ವ್ಯಾಲ್ಯೂ 0 ಇದೆ. ಸೊ 0 ಇಂಟು ಎನಿಥಿಂಗ್ ವಿಲ್ ಬಿ 0. ಸೊ ಎ ಎನ್ ಏನಾಗುತ್ತೆ, 3.5 ಆಗುತ್ತೆ. ದಿಸ್ ಇಸ್ ದ ಲಾಸ್ಟ್ ಆನ್ಸರ್. ಯಾಕಂದ್ರೆ ನೀವು ಅಲ್ಲಿ ಏನೇ ಮಲ್ಟಿಪ್ಲೈ ಮಾಡಿದ್ರು 0ನೇ ಬರೋದು. 0 ಇಂಟು ಸಮಥಿಂಗ್ ಇದೆ ಅಂಡ್ ನಿಮಗೆ ಅನ್ನೋನ್ ಇರೋದು ಎ ಎನ್ ಅಂಡ್ ಡೈರೆಕ್ಟ್ ಆಗಿ ನಿಮ್ಗೆ ಎ ಎನ್ ವ್ಯಾಲ್ಯೂ ಸಿಕ್ಕಿದೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಓಕೆ, ಚೂಸ್ ದ ಕರೆಕ್ಟ್ ಚಾಯ್ಸ್ ಇನ್ ದ ಫಾಲೋಯಿಂಗ್ ಅಂಡ್ ಜಸ್ಟಿಫೈ. 30th ಟರ್ಮ್ ಆಫ್ ದ ಎ ಪಿ. 30th ಟರ್ಮ್ ಆಫ್ ದ ಎ ಪಿ. ಓಕೆ, ನಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಹಂಗೆ ಕಂಟಿನ್ಯೂ ಆದ್ರೆ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, 10th ಟರ್ಮ್, 20th ಟರ್ಮ್ ಆ ಕಂಟಿನ್ಯೂ ಆಗುತ್ತಲ್ಲ. ಕಂಟಿನ್ಯೂ ಆದಾಗ 30th ಟರ್ಮ್ ಏನ್ ಬರುತ್ತೆ ಅಂತ ಕೇಳ್ತಾರೆ. ಸೊ ನಾವೇನ್ ಫೈಂಡ್ ಮಾಡಬೇಕು, 30th ಟರ್ಮ್ ಅಂದ್ರೆ ಎ 30. ಸೊ 30 ಏನಾಗುತ್ತೆ, 30 ಇಸ್ ನಥಿಂಗ್ ಬಟ್ ಎನ್. ಎನ್ ಇಸ್ ಈಕ್ವಲ್ ಟು 30. ಈಗ ಪ್ರೋಗ್ರೆಷನ್ ನೋಡಿ, ಎ ಇಸ್ ಈಕ್ವಲ್ ಟು 10 ಆಗುತ್ತೆ. ಡಿ ವ್ಯಾಲ್ಯೂ ಹೆಂಗ್ ಫೈಂಡ್ ಮಾಡೋದು, ಡಿ ಇಸ್ ಎ 2 ಮೈನಸ್ ಎ 1. 7 ಮೈನಸ್ 10 ವಿಚ್ ಇಸ್ ಈಕ್ವಲ್ ಟು ಮೈನಸ್ 3. ನಿಮಗೆ ಬಂದಿರೋ ಆನ್ಸರ್ ಕರೆಕ್ಟ್ ಆಗಿದೆ ಅಲ್ವಾ, ಹೆಂಗ್ ಚೆಕ್ ಮಾಡೋದು, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ನೋಡ್ಬೇಕು. ಇಟ್ ಇಸ್ ಡಿಕ್ರೀಸಿಂಗ್, ಸೊ ಆಬ್ವಿಯಸ್ಲಿ ನಿಮ್ ಕಾಮನ್ ಡಿಫರೆನ್ಸ್ ನೆಗೆಟಿವ್ ಇರಬೇಕು. ಲೆಟ್ಸ್ ಅಪ್ಲೈ ಎವ್ರಿಥಿಂಗ್ ಇನ್ ದ ಫಾರ್ಮುಲಾ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ 30 ಇಸ್ ಈಕ್ವಲ್ ಟು, ಅದನ್ನೇ ಫೈಂಡ್ ಮಾಡ್ಬೇಕು ನಾವು. ಎ 30 ಇಸ್ ಈಕ್ವಲ್ ಟು 10 ಪ್ಲಸ್ 30 ಮೈನಸ್ 1 ಇಂಟು ಡಿ ವ್ಯಾಲ್ಯೂ ಏನು, ಮೈನಸ್ 3. ಸೊ ಎ 30 ಇಸ್ ಈಕ್ವಲ್ ಟು 10, 30 ಮೈನಸ್ 1 29, 29 ಇಂಟು ಮೈನಸ್ 3 ಏನಾಗುತ್ತೆ, ಮೈನಸ್ 87 ಆಗುತ್ತೆ. ಸೊ 10 ಮೈನಸ್ 87 ಎಷ್ಟು, ಮೈನಸ್ 77. ಸೊ ಮೈನಸ್ 77 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಅದೇ ತರ 11th ಟರ್ಮ್. ಎ 11 ಫೈಂಡ್ ಮಾಡಬೇಕು. ಇಲ್ಲಿ ನಾನು ಸ್ವಲ್ಪ ಡೈರೆಕ್ಟ್ ಆಗಿ ಮಾಡ್ತೀನಿ. ಎ 11 ಫೈಂಡ್ ಮಾಡಬೇಕು. ಸೊ ಎನ್ ಇಸ್ ಈಕ್ವಲ್ ಟು 11. ಎ ವ್ಯಾಲ್ಯೂ ಎ ಪಿ ನೋಡ್ಬಿಟ್ಟು ಹೇಳಿ, ಎ ಪಿ ಇಲ್ಲಿದೆ. ಎ ವ್ಯಾಲ್ಯೂ ಏನು, ಎ ವ್ಯಾಲ್ಯೂ ಇಸ್ ಮೈನಸ್ 3. ಕಾಮನ್ ಡಿಫರೆನ್ಸ್ ಡಿ ಹೆಂಗ್ ಫೈಂಡ್ ಮಾಡೋದು, ಎ 2 ಮೈನಸ್ ಎ 1. ಎ 2 ಏನು, ಮೈನಸ್ 1/2 ಮೈನಸ್ ಫಾರ್ಮುಲಾದು ಮೈನಸ್ 3 ವ್ಯಾಲ್ಯೂದು. ಓಕೆ, ಸೊ ಇಲ್ಲೇನಾಗುತ್ತೆ, ಮೈನಸ್ ಆಫ್ ಮೈನಸ್ ಅಂದ್ರೆ ಪ್ಲಸ್ ಆಗುತ್ತೆ. ಸೊ 3 ಮೈನಸ್ 1/2 ಆಗುತ್ತೆ. ಎಷ್ಟಾಗುತ್ತೆ ಇದು, 5/2. ಸೊ ಕಾಮನ್ ಡಿಫರೆನ್ಸ್ 5/2 ಬಂದಿದೆ. ಈಗ ಎ 11 ಬೇಕು. ಎ 11 ಇಸ್ ಈಕ್ವಲ್ ಟು ಎ ಪ್ಲಸ್ ಏನಾಗುತ್ತೆ, 10 ಇಂಟು ಡಿ ಆಗುತ್ತೆ ಅಲ್ವಾ. ಸಬ್ಸ್ಟಿಟ್ಯೂಟ್ ಮಾಡ. ಎ ವ್ಯಾಲ್ಯೂ ಏನು, ಎ ವ್ಯಾಲ್ಯೂ ಇಸ್ ಮೈನಸ್ 3 ಪ್ಲಸ್ 10 ಇಂಟು ಡಿ ವ್ಯಾಲ್ಯೂ ಏನು, 5 ಡಿವೈಡೆಡ್ ಬೈ 2. ಸೊ 2 1s 2 5s, ಮೈನಸ್ 3 5 5s ಏನು, 25. ಮೈನಸ್ 3 ಪ್ಲಸ್ 25 ಮೈನಸ್ 3 ಎಷ್ಟು, 22. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಓಕೆ, ಇದು ತುಂಬಾ ಇಂಪಾರ್ಟೆಂಟ್. ಸುಮಾರು ಸರಿ ನಿಮ್ಮ ಮಿಡ್ ಟರ್ಮ್ ಅಲ್ಲಿ ಅಥವಾ ನಾರ್ಮಲ್ ನಿಮ್ಮ ಟೆಸ್ಟ್ಗಳೆಲ್ಲ ಏನಾಗುತ್ತೆ, ಇಂಥ ಕ್ವೆಶನ್ಸ್ ಕೇಳ್ತಾರೆ. ಕೈಂಡ್ಲಿ ಕಾನ್ಸಂಟ್ರೇಟ್. ಇನ್ ದ ಫಾಲೋಯಿಂಗ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್ ಇನ್ ದ ಬಾಕ್ಸಸ್. ಎಸ್, ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್ ಇನ್ ದ ಬಾಕ್ಸಸ್. ಸೊ ಫಸ್ಟ್ ಮಿಸ್ಸಿಂಗ್ ಟರ್ಮ್ ಯಾವುದು ಅಂತ ನೋಡ್ಕೊಳ್ಳಿ. ಎ 2 ಮಿಸ್ಸಿಂಗ್ ಇದೆ, ವಿ ಹ್ಯಾವ್ ಟು ಫೈಂಡ್ ಎ 2. ಸೊ ನಮ್ಮ ಇಂಟೆನ್ಷನ್ ಕ್ಲಿಯರ್. ಇವಾಗ ಸೆಕೆಂಡ್ ಟರ್ಮ್ ಫೈಂಡ್ ಮಾಡಬೇಕು. ಈಗ ಏನೇನ್ ಗಿವನ್ ಇದೆ, ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ ಎ ಇಸ್ ಈಕ್ವಲ್ ಟು 2. ಬೇರೆ ಏನ್ ಕೊಟ್ಟಿದ್ದಾರೆ, ಥರ್ಡ್ ಟರ್ಮ್ ಕೊಟ್ಟಿದ್ದಾರೆ. ಸೊ ಎ 3 ಇಸ್ ಈಕ್ವಲ್ ಟು 26. ಈಗ ಎ 3 ಹೆಂಗ್ ಬರಿಬಹುದು, ಎ ಪ್ಲಸ್ 2d ಅಂತ ಬರಿಬಹುದು, ವಿಚ್ ಇಸ್ ಈಕ್ವಲ್ ಟು 26. ಸೊ 2 ಪ್ಲಸ್ 2d ಇಸ್ ಈಕ್ವಲ್ ಟು 26. ಈಗ ಈಕ್ವೇಶನ್ ನೋಡಿ, ಒಂದೇ ಅನ್ನೋನ್ ಇರೋದು, ಡಿ ಒಂದೇ ಅನ್ನೋನ್. ಸೊ ಡಿ ಫೈಂಡ್ ಮಾಡಿದ್ರೆ ಎ 2 ಫೈಂಡ್ ಮಾಡೋದು ಈಸಿ ಆಗುತ್ತೆ, ಬಿಕಾಸ್ ನಮ್ಗೆ ಆಲ್ರೆಡಿ ಗೊತ್ತಿದೆ. ಓಕೆ, ಸೊ ಶಿಫ್ಟ್ ಮಾಡೋಣ 2 ನ ಈ ಕಡೆ. 2d ಇಸ್ ಈಕ್ವಲ್ ಟು 26 ಮೈನಸ್ 2 24. ಡಿ ಇಸ್ ಈಕ್ವಲ್ ಟು 12. ಡಿ ಇಸ್ ಈಕ್ವಲ್ ಟು 12. ನೆಕ್ಸ್ಟ್ ನಮಗೆ ಎ 2 ಬೇಕು. ಎ 2 ಇಸ್ ಈಕ್ವಲ್ ಟು, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಹೆಂಗ್ ಬರಿಬಹುದು, ಎ ಪ್ಲಸ್ ಡಿ. ಸೊ ಎ ವ್ಯಾಲ್ಯೂ ಏನು 2 ಪ್ಲಸ್ ಡಿ ವ್ಯಾಲ್ಯೂ ಏನು 12. ಸೊ ಸೆಕೆಂಡ್ ಟರ್ಮ್ ಏನಾಗುತ್ತೆ, 14 ಆಗುತ್ತೆ. ಓಕೆ, ಬೇಕಾದ್ರೆ ಚೆಕ್ ಮಾಡ್ಬೋದು. 14ಗೆ ಕಾಮನ್ ಡಿಫರೆನ್ಸ್ ಆಡ್ ಮಾಡಿದ್ರೆ ಥರ್ಡ್ ಟರ್ಮ್ ಬರಬೇಕು. 14 ಪ್ಲಸ್ 12 ಎಷ್ಟು, 26. ಕರೆಕ್ಟ್ ಆಗಿದೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಇನ್ ದ ಫಾಲೋಯಿಂಗ್ ಎಪಿಸ್ ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್ ಇನ್ ದ ಬಾಕ್ಸಸ್. ಸೊ ಏನೇನ್ ಬೇಕು ನಿಮ್ಗೆ, ಎ ಬೇಕು, ಇಲ್ಲಿ ಏನೇ ಇಲ್ಲ, ಫೈನ್. ಎ ಕೊಟ್ಟಿಲ್ಲ, ಆಮೇಲೆ ಎ 2 ಇದೆ, ಎ 3 ಫೈಂಡ್ ಮಾಡಬೇಕು. ಸೊ ಅನ್ನೋನ್ಸ್ ಕ್ಲಿಯರ್. ಇವಾಗ ಏನೇನ್ ಫೈಂಡ್ ಮಾಡಬೇಕು ಅಂತ. ಈಗ ಏನಿದೆ, ನೋನ್ ಕ್ವಾಂಟಿಟಿ ಏನಿದೆ, ಎ 2 ಇಸ್ ಈಕ್ವಲ್ ಟು 13 ಕೊಟ್ಟಿದ್ದಾರೆ. ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಎ 2 ನ ನಾನು ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 13 ಅಂತ ಬರಿಬಹುದು. ಇದಕ್ಕೆ ಬಾಕ್ಸ್ ಹಾಕ್ತೀನಿ. ದಿಸ್ ಇಸ್ ಈಕ್ವೇಶನ್ ನಂಬರ್ 1. ನೆಕ್ಸ್ಟ್ ಇದೇನಿದು ಎ 3. ಈ ಬಾಕ್ಸ್ ಎ 3 ಅಂದ್ರೆ ಇದು ಎ 4 ಆಗುತ್ತೆ.
ಸೊ A4 ಏನ್ ಕೊಟ್ಟಿದ್ದಾರೆ, A4 is equal to 3 ಕೊಟ್ಟಿದ್ದಾರೆ. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ, A plus 3D is equal to 3 ಆಗುತ್ತೆ. ಇದಕ್ಕೂ ಒಂದು ಬಾಕ್ಸ್ ಹಾಕ್ತೀವಿ. ಈಗ ನೋಡಿ ನನ್ನ ಹತ್ರ ಇವಾಗ ಎರಡು ಇದನ್ನ ಆಕ್ಚುಲಿ ಕನ್ಸಿಡರ್ ಮಾಡಿದ್ರೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ತರ ಕನ್ಸಿಡರ್ ಮಾಡೋದು. ಎರಡು ವೇರಿಯಬಲ್ ಇದೆ, ಎರಡೇ ವೇರಿಯಬಲ್ ಇರುವಂತ ಎರಡು ಈಕ್ವೇಶನ್ ಇದೆ. ಸೊ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಆಗುತ್ತೆ. ಸೊ ಎರಡನ್ನೂ ಒಟ್ಟಿಗೆ ಬರ್ಕೋತೀನಿ. ಈಗ A plus D is equal to 13. ನೆಕ್ಸ್ಟ್ A plus 3D is equal to 3 ಆಗುತ್ತೆ. ಸೊ ಎರಡು ಕಡೆ ಎ ಸೇಮ್ ಇದೆ, ಸೊ ನೆಗೆಟಿವ್ ಸೈನ್ ಕನ್ವರ್ಟ್ ಮಾಡ್ತೀನಿ, ಇದು ಮೈನಸ್ ಮಾಡ್ತೀನಿ, ಇದು ಮೈನಸ್ ಮಾಡ್ತೀನಿ. ಎ ಮೈನಸ್ ಎ, ಸೊ ಇದೇನಿದು ಮೈನಸ್ 2D is equal to 10. ಓಕೆ, ಡಿ ಇಸ್ ಈಕ್ವಲ್ ಟು ಮೈನಸ್ 5 ಆಗುತ್ತೆ. ಯಾಕಂದ್ರೆ 10 ಡಿವೈಡೆಡ್ ಬೈ ಮೈನಸ್ 2 ನೆಗೆಟಿವ್ ಕ್ಯಾನ್ಸಲ್ ಆಗುತ್ತೆ, ಅಂದ್ರೆ ನೆಗೆಟಿವ್ ಕ್ಯಾರಿ ಆಗುತ್ತೆ. ಡಿ ಇಸ್ ಮೈನಸ್ 5. ಈಗ ಏನ್ ಮಾಡ್ಬೇಕು, ಯಾವ್ದಾದ್ರು ಒಂದು ಇಕ್ವೇಶನ್ಗೆ ಡಿ ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸಬ್ಸ್ಟಿಟ್ಯೂಟಿಂಗ್ ಡಿ ಇನ್ ಈಕ್ವೇಶನ್ ನಂಬರ್ 1. ಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಸಿಕ್ಬಿಡುತ್ತೆ. ಸೊ ಎ ಪ್ಲಸ್ ಆಫ್ ಮೈನಸ್ 5 ಇಸ್ ಈಕ್ವಲ್ ಟು 13. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ ಎ ಮೈನಸ್ 5 ಇಸ್ ಈಕ್ವಲ್ ಟು 13. ಈ 5 ನ ಶಿಫ್ಟ್ ಮಾಡಿ, therefore a ವ್ಯಾಲ್ಯೂ ಏನಾಗುತ್ತೆ, a is equal to 13 plus 5, a is equal to 18 ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. a minus 5 18 ಆಗುತ್ತೆ. ಸೊ a ವ್ಯಾಲ್ಯೂ ಗೊತ್ತಾಯ್ತು, ಡನ್, ಮುಗೀತಿದ್ರ ಕತೆ. ನೆಕ್ಸ್ಟ್ ಇನ್ನೇನ್ ಫೈಂಡ್ ಮಾಡಬೇಕು, A3 ಫೈಂಡ್ ಮಾಡಬೇಕು. ಸೊ A3 ಏನು, A3 is nothing but a plus 2D. ಡಿ ವ್ಯಾಲ್ಯೂ ಗೊತ್ತು, ಎ ವ್ಯಾಲ್ಯೂನು ಗೊತ್ತು. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಎ ವ್ಯಾಲ್ಯೂ ಏನ್ ಬಂತು, 18 ಬಂತು, ಪ್ಲಸ್ 2 ಇಂಟು ಡಿ ವ್ಯಾಲ್ಯೂ ಏನು, ಮೈನಸ್ 5. ಸೊ ಏನಾಗುತ್ತೆ, ಇದು 18 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 2 5 10 ಆಗುತ್ತೆ. ಸೊ 18 ಮೈನಸ್ 10 ಎಷ್ಟು, 8 ಆಗುತ್ತೆ. ಸೊ A3 ವ್ಯಾಲ್ಯೂ 8 ಬರುತ್ತೆ. ನೆಕ್ಸ್ಟ್ ಎ ವ್ಯಾಲ್ಯೂ, ಇಲ್ಲಿ ಅನ್ನೋನ್ಸ್ ಏನು, A2 ಆಮೇಲೆ A3 ಎರಡನ್ನೂ ಫೈಂಡ್ ಮಾಡಬೇಕು. ಸೊ A is equal to 5, 1 2 3 4, ಇದು ಫೋರ್ತ್ ಟರ್ಮ್. A4 is equal to 9 into 2 18, 18 plus 1 19/2. A4 ಕೊಟ್ಟಿದ್ದಾರೆ. ಸೇಮ್ ತಿರ್ಗಾ ಎಲ್ಲ ಒಂದೇ ಸ್ಟೆಪ್ ಎಕ್ಸ್ಪ್ಯಾಂಡ್ ಮಾಡ್ಬೇಕಷ್ಟೇ. A plus 3D is equal to 19/2. ಇಲ್ಲಿ ಯಾವ್ದಾದ್ರು ವ್ಯಾಲ್ಯೂ ಗೊತ್ತಾ ನಮ್ಗೆ, ಎ ನ ಡಿ ನ, ಎ ಗೊತ್ತಿದೆ. ಸೊ 5 plus 3D is equal to 19 divided by 2. 5 ನ ಶಿಫ್ಟ್ ಮಾಡ್ತೀನಿ. 3D is equal to 19/2 minus 5. ಇದನ್ನು ಶಿಫ್ಟ್ ಮಾಡಿದ್ರೆ ಅಂದ್ರೆ LCM ತಗೊಂಡ್ರೆ ಏನ್ ಬರುತ್ತೆ, 3D is equal to 19 minus 10 divided by 2. ಇಲ್ಲಿ ಆನ್ಸರ್ 9/2 ಬರುತ್ತೆ. ಐ ಹೋಪ್ LCM ಎಲ್ರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದೀನಿ. ಡಿ ವ್ಯಾಲ್ಯೂ ಏನಾಗುತ್ತೆ, ಡಿ ವ್ಯಾಲ್ಯೂ ಇಸ್ 9/2 ಇಂಟು ಇಲ್ಲಿ 3 ಇದೆ. ಸೊ ಆ ಕಡೆ ಹೋದ್ರೆ ರೆಸಿಪ್ರೋಕಲ್ ಆಗುತ್ತೆ 1/3. 3 1s 3 3s. ಸೊ ಡಿ ವ್ಯಾಲ್ಯೂ ಏನಾಯ್ತು, 3/2. ಏನೇನ್ ಫೈಂಡ್ ಮಾಡ್ಬೇಕು ನಾವು, A2 A3 ಎರಡು ಫೈಂಡ್ ಮಾಡ್ಬೇಕು. ಸೊ ಲೆಟ್ ಸ್ಟಾರ್ಟ್ ವಿತ್ A2. A2 ಇಸ್ ವಾಟ್, A2 ಇಸ್ A plus D. ಏನು ಗೊತ್ತಿದೆ, ಡಿನು ಗೊತ್ತಿದೆ ನಮಗೆ. ಎ ವ್ಯಾಲ್ಯೂ 5 ಪ್ಲಸ್ 3/2. ಸೊ LCM 2 ಅಂತ ತಗೊಂಡ್ರೆ 5 into 2 10 ಆಗುತ್ತೆ. 10 plus 3 which is equal to 13 divided by 2. ನೆಕ್ಸ್ಟ್ ಇದೇ ತರ A3 ಫೈಂಡ್ ಮಾಡಬೇಕು. A3 ಇಲ್ಲಿ ಫೈಂಡ್ ಮಾಡ್ತೀನಿ. A3 is what, A3 is A plus 2D. ಸೊ ಎ ವ್ಯಾಲ್ಯೂ ಏನಾಗುತ್ತೆ, ಎ ವ್ಯಾಲ್ಯೂ ಇಸ್ 5 ಪ್ಲಸ್ 2 ಇಂಟು ಡಿ ವ್ಯಾಲ್ಯೂ ಇಲ್ಲೇ ಎಲ್ಲ ಫೈಂಡ್ ಮಾಡಿದ್ವಿ, 3/2 ಇದೆ. 3 divided by 2. 2 ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು, ಮಲ್ಟಿಪ್ಲಿಕೇಶನ್ ಫಸ್ಟ್ ಪ್ರಿಫರೆನ್ಸ್. ಸೊ ಉಳಿಯೋದೇನು, 5 plus 3 which is equal to 8. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಓಕೆ, ಫಸ್ಟ್ ಟರ್ಮು ಲಾಸ್ಟ್ ಟರ್ಮ್ ಎರಡೇ ಕೊಟ್ಟಿರೋದು. ಫೈನ್, ಆಕ್ಚುಲಿ ಇಂಥದ್ದೇ ಈಸಿ. ಇದು ಏನಾ, A1, ಇದು A1, A2 A3 A4 A5 A6 ಕೊಟ್ಟಿದ್ದಾರೆ. ಓಕೆ, ಸೊ ಗಿವನ್ A is equal to -4. ಏನ್ ಫೈಂಡ್ ಮಾಡ್ಬೇಕು ನೀವು, A6 is equal to 6. ನೀವೇನೇನ್ ಫೈಂಡ್ ಮಾಡ್ಬೇಕು, A2 ಫೈಂಡ್ ಮಾಡ್ಬೇಕು, A3 ಫೈಂಡ್ ಮಾಡ್ಬೇಕು, A4 ಫೈಂಡ್ ಮಾಡ್ಬೇಕು, A5 ಫೈಂಡ್ ಮಾಡ್ಬೇಕು. ಟೋಟಲಿ ಎಲ್ಲ ಫೈಂಡ್ ಮಾಡ್ಬೇಕು, ರೈಟ್? ಸೊ ಲೆಟ್ ಸ್ಟಾರ್ಟ್. A6 ನ ಎಕ್ಸ್ಪೆಂಡ್ ಮಾಡ್ತೀನಿ. A plus 5D is equal to 6. ಸೊ -4 plus 5D is equal to 6. 5D is equal to 10. D ವ್ಯಾಲ್ಯೂ ಏನಾಗುತ್ತೆ, D ವ್ಯಾಲ್ಯೂ is 10 divided by 5. 5 1s 5 2s. ಸೊ ಡಿ ವ್ಯಾಲ್ಯೂ ಏನಾಗುತ್ತೆ, D is equal to 2. ಈ ಡಿ ಯೂಸ್ ಮಾಡ್ಕೊಂಡು ಮಿಕ್ಕಿದೆಲ್ಲ ಫೈಂಡ್ ಮಾಡ್ಬೇಕು. ಎ ಆಲ್ರೆಡಿ ರೆಡಿ ಇದೆ. ಸೊ A2 ಏನಾಗುತ್ತೆ, A2 is A plus D. ಸೊ A2 ವ್ಯಾಲ್ಯೂ ಏನು, A2 ಏನಾಗುತ್ತೆ, A2 ಎ ವ್ಯಾಲ್ಯೂ ಇದೆ ಅಲ್ವಾ, -4 plus 2. ಸೊ A2 ವ್ಯಾಲ್ಯೂ -2 ಆಗುತ್ತೆ. ನೆಕ್ಸ್ಟ್ A3 ಏನಾಗುತ್ತೆ, A3 is A plus 2D. ಸೊ ಎ ವ್ಯಾಲ್ಯೂ ಏನು, -4 plus 2 ಇಂಟು ಡಿ ವ್ಯಾಲ್ಯೂ ಏನು, 2. -4 plus 4 ಏನಾಗುತ್ತೆ, A3 ವ್ಯಾಲ್ಯೂ ಏನಾಗುತ್ತೆ, 0. ನೆಕ್ಸ್ಟ್ A4 ವ್ಯಾಲ್ಯೂ ಬೇಕು ನಮಗೆ. A4 is equal to A plus 3D. ಎ ವ್ಯಾಲ್ಯೂ ಏನು, -4 plus 3 ಇಂಟು ಡಿ ವ್ಯಾಲ್ಯೂ ಏನು, ಡಿ ವ್ಯಾಲ್ಯೂ is 2. ಸೊ -4
ಪ್ಲಸ್ 6 -4 ಪ್ಲಸ್ 6 ಏನಾಗುತ್ತೆ ಇದು -4 ಪ್ಲಸ್ 6 ಇಸ್ 2. ದಿಸ್ ಇಸ್ 2. ಲಾಸ್ಟ್ ಟರ್ಮ್ a5 ಏನು a ಪ್ಲಸ್ 4d. ಸೊ 4 ಇಂಟು 2 8 ಆಗುತ್ತೆ. a ವ್ಯಾಲ್ಯೂ ಏನು -4 ಪ್ಲಸ್ 8 ಎಷ್ಟಾಗುತ್ತೆ ಇದು 4 ಆಗುತ್ತೆ. ಸೊ ಎಲ್ಲಾ ಟರ್ಮ್ಸ್ ಫೈಂಡ್ ಮಾಡಿದೀವಿ. ನೆಕ್ಸ್ಟ್ ಈಸಿ ಇದೆ ಅಲ್ಲ, AP ಹಿಂಗೆ ತುಂಬಾ ಈಸಿ. ಇದು A1 ಅಥವಾ A2 ಕೊಟ್ಟಿದ್ದಾರೆ, A3 A4 A5 A6 ಕೊಟ್ಟಿದ್ದಾರೆ, ರೈಟ್. ಸೊ ಎರಡು ಟರ್ಮ್ಸ್ ಕೊಟ್ಟಾಗ ಈ ತರ ಮಧ್ಯ ಟರ್ಮ್ಸ್ ಕೊಟ್ಟಾಗ ನಾವು ಲೀನಿಯರ್ ಈಕ್ವೇಶನ್ ಯೂಸ್ ಮಾಡ್ಬೇಕಾಗುತ್ತೆ, ರೈಟ್. ಸೊ ನನ್ನ ಪ್ರಕಾರ ಇಲ್ಲಿ ನೋಡಿ ಇಷ್ಟು ಸಮ್ ಮಾಡಿರೋದ್ರಿಂದ ನೋಡಿದ ತಕ್ಷಣ ಗೊತ್ತಾಯ್ತು ಇವಾಗ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಯೂಸ್ ಮಾಡ್ಬೇಕಿಂತದಕ್ಕೆ ಅಂತ. ಗಿವನ್ A2 ಇಸ್ ಈಕ್ವಲ್ ಟು 38. A2 ಏನು a ಪ್ಲಸ್ ಡಿ ಇಸ್ ಈಕ್ವಲ್ ಟು 38. ಈಕ್ವೇಶನ್ ನಂಬರ್ 1. ನೆಕ್ಸ್ಟ್ A6 ಕೊಟ್ಟಿದ್ದಾರೆ. A6 ಇಸ್ -22. A6 ಏನು a ಪ್ಲಸ್ 5d ವಿಚ್ ಇಸ್ ಈಕ್ವಲ್ ಟು -22. ಈಕ್ವೇಶನ್ ನಂಬರ್ 2. ಈಗ ಎರಡನ್ನೂ ಇಟ್ರೆ a ಪ್ಲಸ್ ಡಿ ಇಸ್ ಈಕ್ವಲ್ ಟು 38. a ಪ್ಲಸ್ 5d ಇಸ್ ಈಕ್ವಲ್ ಟು -22. ಸೊ ಎರಡು ಕಡೆ ಮೈನಸ್ ಆದ್ರೆ ಇದು ಮೈನಸ್, ಇದು ಮೈನಸ್, ಇದು ಪ್ಲಸ್. ಓಕೆ, ಸೊ a ಮೈನಸ್ a ಕ್ಯಾನ್ಸಲ್. d ಮೈನಸ್ ಡಿ ಏನಾಗುತ್ತೆ -4d ಇಸ್ ಈಕ್ವಲ್ ಟು 60. d is equal to minus of 60 divided by 4. 4 ones are 4, 20 ಇದೆ, ಇದು 15 ಆಗುತ್ತೆ. ಸೊ d ವ್ಯಾಲ್ಯೂ ಏನು, d ವ್ಯಾಲ್ಯೂ ಇಸ್ -15 ಆನ್ಸರ್ ಬಂತು. ಬಟ್ ಇಲ್ಲಿಗೆ ನಿಲ್ಲಲ್ಲ, ನಾವು a ಫೈಂಡ್ ಮಾಡಬೇಕು. ಈ d ನ ತಗೊಂಡೋಗಿ ಯಾವ್ದಾದ್ರು ಒಂದು ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸಬ್ಸ್ಟಿಟ್ಯೂಟಿಂಗ್ d ಇನ್ ಈಕ್ವೇಶನ್ ನಂಬರ್ 1. ಈಕ್ವೇಶನ್ ನಂಬರ್ 1 ಸಿಂಪಲ್ ಆಗಿದೆ ಅದಕ್ಕೆ. ಸೊ a ಪ್ಲಸ್ d ವ್ಯಾಲ್ಯೂ ಏನು -15 ಇಸ್ ಈಕ್ವಲ್ ಟು 38. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. a -15 ಇಸ್ ಈಕ್ವಲ್ ಟು 38. ಆ ಕಡೆ ಶಿಫ್ಟ್ ಮಾಡ್ತೀನಿ. a ಇಸ್ ಈಕ್ವಲ್ ಟು 38 ಪ್ಲಸ್ 15 ಆಗುತ್ತೆ. 38 ಪ್ಲಸ್ 15 53 ಆಗುತ್ತೆ. ಸೊ ಫಸ್ಟ್ ಟರ್ಮ್ ಏನ್ ಬಂತು 53. ಚೆಕ್ ಮಾಡ್ಕೋಬಹುದು ಕರೆಕ್ಟ್ ಆಗಿದೆಯಾ ಅಲ್ವಾ ಅಂತ. ಇದರಿಂದ ನೀವೇನೋ ಕಾಮನ್ ಡಿಫರೆನ್ಸ್ ಆಡ್ ಮಾಡಿದ್ರೆ ಅಥವಾ ನೆಗೆಟಿವ್ ಪಾಸಿಟಿವ್ ನಿಮಗೆ 38 ಬರ್ಬೇಕು. ಡಿ ಎಷ್ಟು ಬಂದಿದೆ -15 ಬಂದಿದೆ. ಸೊ 53 -15 ಎಷ್ಟು ಬರುತ್ತೆ 38 ಬರುತ್ತೆ. ಕರೆಕ್ಟ್ ಆಗಿದೆ. ನೆಕ್ಸ್ಟ್ ನಾವು A3 ಫೈಂಡ್ ಮಾಡಬೇಕು. ಸೇಮ್ ಪ್ರೋಸೆಸ್ ತಿರ್ಗಾ. A3 ಇಸ್ ಈಕ್ವಲ್ ಟು a ಪ್ಲಸ್ 2d. ನಾನು ಡೈರೆಕ್ಟ್ ಆಗಿ ಮಾಡ್ತೀನಿ, ಲಾಸ್ಟ್ ಸಮ್ ಅಲ್ಲಿ ಇದೀವಿ ಇದು. ಓಕೆ, a ವ್ಯಾಲ್ಯೂ 53 ಪ್ಲಸ್ 2 ಇಂಟು -15 ಎಷ್ಟಾಗುತ್ತೆ ಇದು 53 -30 ಆಗುತ್ತೆ. ಸೊ 23 ಬರುತ್ತೆ. ಇಲ್ಲಿ 23 ಬರುತ್ತೆ. ಓಕೆ, ನೆಕ್ಸ್ಟ್ A4 ಇಸ್ a ಪ್ಲಸ್ 3d. a ವ್ಯಾಲ್ಯೂ ಏನು, a ವ್ಯಾಲ್ಯೂ ಇಸ್ 53 ಪ್ಲಸ್ 3 ಇಂಟು d ವ್ಯಾಲ್ಯೂ ಏನು -15. 3 -15 ಇಸ್ -45. ಇದೆಷ್ಟಾಗುತ್ತೆ 8 ಆಗುತ್ತೆ. ಸೊ ಇದು 8 ಆಗುತ್ತೆ. ನೆಕ್ಸ್ಟ್ A5 ಬೇಕು. A5 ಇಸ್ ಈಕ್ವಲ್ ಟು a ಪ್ಲಸ್ 4d. a ವ್ಯಾಲ್ಯೂ 53 ಪ್ಲಸ್ 4 ಇಂಟು d ವ್ಯಾಲ್ಯೂ ಏನು -15 ಎಷ್ಟಾಗುತ್ತೆ 53 -60 ಬರುತ್ತೆ. 53 -60 ಏನಾಗುತ್ತೆ 53 -60 ಇಸ್ -7. ಕರೆಕ್ಟ್ ಆಗಿದೆ. ಸೊ ಆಬ್ವಿಯಸ್ಲಿ -7 -15 ಮಾಡಿದ್ರೆ -22. ಸೊ ನಮ್ಮ ಆನ್ಸರ್ಸ್ ಎಲ್ಲ ಕರೆಕ್ಟ್ ಆಗಿದೆ. ಗೋಯಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಇನ್ನೊಂದು ಇರ್ಬೇಕು ಅನ್ಸುತ್ತಿದ್ದು, ಮೇ ಬಿ ಇಲ್ಲ, ಇಲ್ಲಿ ಮುಗೀತು. ಫೈಂಡ್ ದ ಮಿಸ್ಸಿಂಗ್ ಟರ್ಮ್ಸ್ ಮುಗೀತು. ಈಗ ಫೋರ್ತ್ ಮೇನ್ ಹೋಗೋಣ. ವಿಚ್ ಟರ್ಮ್ ಆಫ್ ದ AP 3, 8, 13, 18, 17. ನೋಡಿ, ಇಷ್ಟೊತ್ತವರೆಗೂ ಮಾಡಿದ್ ನೀವು ಡೈರೆಕ್ಟ್ ಕ್ವೆಶನ್ಸ್. ನೀವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಬೇಸ್ಡ್ ಆನ್ ಹೌ ದ ಟರ್ಮ್ಸ್ ಆರ್ ಗಿವನ್ ನೀವು ಈಸಿಯಾಗಿ ಮಾಡ್ತಿದ್ರಿ. ಬಟ್ ಈಗ ಸ್ವಲ್ಪ ಹುಷಾರಾಗಿರ್ಬೇಕು, ಬಿಕಾಸ್ ಇದು ಸ್ಟೇಟ್ಮೆಂಟ್ ಪ್ರಾಬ್ಲಮ್. ಕನ್ಫ್ಯೂಷನ್ ಸ್ಟಾರ್ಟ್ ಆಗದೆ ಈ ತರ ಪ್ರಾಬ್ಲಮ್ಸ್ ಇಂದ. ಸೊ ಹುಷಾರಾಗಿರಿ. ಫಸ್ಟ್ ನಮ್ಗೆ ಏನೇನ್ ಗೊತ್ತಿದೆ, ನಮಗ್ ಬರ್ಕೊಳಕ್ ಏನೇನ್ ಬರುತ್ತೆ ಅದನ್ನೆಲ್ಲ ಬರ್ಕೋಣ, ರೈಟ್. ಈಗ AP ನೋಡಿದ ತಕ್ಷಣ ನಮಗೆ A ಗೊತ್ತಾಗುತ್ತೆ, D ಗೊತ್ತಾಗುತ್ತೆ, ಬೇಸಿಕ್ ಅದು. ಸೊ A ವ್ಯಾಲ್ಯೂ ಡೈರೆಕ್ಟ್ಲಿ ಸೀನ್ ಟು ಅವರ್ ಐಸ್. ಫಸ್ಟ್ ಟರ್ಮ್ A ಇಸ್ ಈಕ್ವಲ್ ಟು 3. ನೆಕ್ಸ್ಟ್ D ವ್ಯಾಲ್ಯೂ ಏನ್ ಮಾಡ್ಬೇಕು, ನೋಡಿ ಪ್ರತಿಯೊಂದು ಟರ್ಮ್ ಗೊತ್ತಿದೆ. ಸೊ ಟರ್ಮ್ ಮೈನಸ್ ಇಟ್ಸ್ ಪ್ರೀವಿಯಸ್ ಟರ್ಮ್ ಏನ್ ಮಾಡ್ಬೇಕು 8 - 3 ಮಾಡ್ಬೇಕು. ನಮಗೆ ಆನ್ಸರ್ 5 ಬರುತ್ತೆ. ಓಕೆ, ನೆಕ್ಸ್ಟ್ ವಿಚ್ ಟರ್ಮ್ ಆಫ್ ದ AP, ವಿಚ್ ಟರ್ಮ್ ಅಂತ ಕೇಳ್ತಾ ಇದ್ದಾರೆ. ಯೂಶಲಿ ಟರ್ಮ್ ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ, A1 A2 A3 ಗೊತ್ತಿದ್ರೆ ಆ ನಂಬರ್ ಬರಿತೀವಿ. ಯಾವ ಟರ್ಮ್ ಗೊತ್ತಿಲ್ಲ ಅಂದ್ರೆ ಅದನ್ನ ಹೆಂಗ್ ಬರಿತೀವಿ, AN ಅಂತ ಬರಿತೀವಿ. ಸೊ ಇನ್ ದಿಸ್ ಕ್ವೆಶನ್ ವಿ ಹ್ಯಾವ್ ಟು ಫೈಂಡ್ AN ಹೆಂಗ್ ಫೈಂಡ್ ಮಾಡೋದು, ನಮ್ಗೆ ಗೊತ್ತಿದೆ ಹೆಂಗ್ ಫೈಂಡ್ ಮಾಡ್ಬೇಕು ಅಂತ. ನಾವೇನ್ ಮಾಡ್ಬೇಕೀಗ, AN ಇಸ್ ಈಕ್ವಲ್ ಟು a ಪ್ಲಸ್ n-1 ಇಂಟು ಡಿ. ಈಗ ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಹೋಗೋಣ. ವಿಚ್ ಟರ್ಮ್ ಅಂತ ಕೇಳ್ತಾರೆ. ಯಾವ ಟರ್ಮ್, ಫಸ್ಟ್ ಟರ್ಮ, ಸೆಕೆಂಡ್ ಟರ್ಮ, 100th ಟರ್ಮ, 50th ಟರ್ಮ, ನಮಗೆ ಗೊತ್ತಿಲ್ಲ. ಎಷ್ಟನೇ ಟರ್ಮ್ ನ ವ್ಯಾಲ್ಯೂ ಕೊಟ್ಟಿಲ್ಲ, ಅದನ್ನೇ ನಾವು ಫೈಂಡ್ ಮಾಡಬೇಕು. ವಿಚ್ ಮೀನ್ಸ್ ಇನ್ನ ಡೀಟೇಲ್ ಆಗಿ ಹೋದ್ರೆ ದ ವ್ಯಾಲ್ಯೂ ಆಫ್ n ಇಸ್ ವಾಟ್ ವಿ ಹ್ಯಾವ್ ಟು ಫೈಂಡ್. ಯಾವ ವ್ಯಾಲ್ಯೂ, ಯಾವ ಟರ್ಮ್ಗೆ 78 ವ್ಯಾಲ್ಯೂ ಬರುತ್ತೆ. ಓಕೆ,
ಸೊ ಇಂಡೈರೆಕ್ಟ್ಲಿ ಏನು an ಇಸ್ ಈಕ್ವಲ್ ಟು 78 ಅಂತ ಕೊಟ್ಟಿದ್ದಾರೆ. ಈ ವ್ಯಾಲ್ಯೂ ಬಂದಾಗ n ವ್ಯಾಲ್ಯೂ ಏನಾಗುತ್ತೆ ಅಂತ ಕೇಳ್ತಾರೆ. ಸಬ್ಸ್ಟಿಟ್ಯೂಟ್ ಮಾಡ ವ್ಯಾಲ್ಯೂ ಎಲ್ಲ ಇವಾಗ 78 ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಏನಾಗುತ್ತೆ 3 ಪ್ಲಸ್ ನಮಗೆ n ಗೊತ್ತಿಲ್ಲ. ಓಕೆ, n -1 ಹಾಗೆ ಬರಿತೀನಿ. ಡಿ ವ್ಯಾಲ್ಯೂ ಏನು, ಡಿ ವ್ಯಾಲ್ಯೂ ಇಸ್ 5. ಈಗ 3 ನ ಕಡೆ ಶಿಫ್ಟ್ ಮಾಡ್ತೀನಿ. 78 - 3 75 ಆಗುತ್ತೆ. ಇದನ್ನ ಮಲ್ಟಿಪ್ಲೈ ಮಾಡ್ತೀನಿ. 5n - 5 5 ತಿರ್ಗಾ ಆ ಕಡೆ ಶಿಫ್ಟ್ ಮಾಡ್ತೀನಿ. 75 + 5 ಆಗುತ್ತೆ 80 ಆಗುತ್ತೆ ಇಸ್ ಈಕ್ವಲ್ ಟು 5n. 80 ಡಿವೈಡೆಡ್ ಬೈ 5 ಇಸ್ ಈಕ್ವಲ್ ಟು n. ಸೊ 5 1s 5 16s. ಸೊ n ವ್ಯಾಲ್ಯೂ ಏನ್ ಬಂತು, n ವ್ಯಾಲ್ಯೂ 16 ಬಂತು. ಅಂದ್ರೆ ಅರ್ಥ ಏನು, A16th ಟರ್ಮ್ 78 ಅಂತ ಹೇಳ್ತಾರೆ. ಕೆಲವ್ರಿಗೆ ಇನ್ನ ಡೌಟ್ ಇರುತ್ತೆ ಹೆಂಗ್ ಬಂದ್ಬಿಡುತ್ತೆ 78 ಅಂತ. ನೀವು ಚೆಕ್ ಮಾಡ್ಕೋಬಹುದು. ನಿಮ್ಗೆಲ್ರಿಗೂ ಗೊತ್ತಲ್ವಾ A16 ಅಂದ್ರೆ ಏನು. A16 ಇಸ್ A + 5d. A16 ಇಸ್ A + 15d. ಸಾರಿ 5 ಅನ್ಬಿಟ್ಟೆ. ಈಗ ಎ ವ್ಯಾಲ್ಯೂನು ಗೊತ್ತು, ಡಿ ವ್ಯಾಲ್ಯೂನು ಗೊತ್ತು. ಎ ವ್ಯಾಲ್ಯೂ ಏನು, ಎ ವ್ಯಾಲ್ಯೂ ಇಸ್ 3 ಪ್ಲಸ್ 15 ಇಂಟು ಡಿ ವ್ಯಾಲ್ಯೂ ಏನು, ಡಿ ವ್ಯಾಲ್ಯೂ ಡಿ ಇಸ್ 5. ಓಕೆ, ಸೊ 3 + 15 5 75 ಎಷ್ಟಾಗುತ್ತೆ, 78 ಆಗುತ್ತೆ. ಅದೇ ಆನ್ಸರೇ ನಿಮಗೆ ಬಂದಿರೋದು. ಸೊ ಯುವರ್ ಆನ್ಸರ್ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್. ಓಕೆ, ನೆಕ್ಸ್ಟ್ ಮೇನ್ ಇದೆ ಆಕ್ಚುಲಿ. ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್ ಇನ್ ದ ಫಾಲೋಯಿಂಗ್. ಸೊ ನಂಬರ್ ಆಫ್ ಟರ್ಮ್ಸ್ ಅಂದ್ರೆ ಏನು, ಎನ್ ಫೈಂಡ್ ಮಾಡ್ಬೇಕಿದ್ರಲ್ಲಿ. ಡೈರೆಕ್ಟ್ ಕ್ವೆಶನ್. ಎ ಇಸ್ ಈಕ್ವಲ್ ಟು 7. ಡಿ ವ್ಯಾಲ್ಯೂಗೆ ಏನ್ ಮಾಡ್ತೀರಾ, A2 - A1 ಮಾಡಿದ್ರೆ ಡಿ ವ್ಯಾಲ್ಯೂ ಸಿಗುತ್ತೆ. ಸೊ 13 - 7 ಮಾಡಿದ್ರೆ ಡಿ ಸಿಗುತ್ತೆ. 13 - 7 is 6. ನೆಕ್ಸ್ಟ್ ಲಾಸ್ಟ್ ಟರ್ಮ್ ಕೊಟ್ಟಿದ್ದಾರೆ. ಓಕೆ, ಸೊ ಎಲ್ಲ ಸೇರಿಸಿ ಈಗ ನೋಡಿ, ನನ್ನ AP ಅಲ್ಲಿ 5 ಟರ್ಮ್ಸ್ ಇದೆ ಅಂದ್ರೆ ಲಾಸ್ಟ್ ಟರ್ಮ್ ಏನು, A5 ಲೆಕ್ಕ. ಕರೆಕ್ಟಾ? ಸೊ ಅದೇ ತರ ಇಲ್ಲಿ ಕೊಟ್ಟಿದ್ದಾರೆ, ಬಟ್ ನಮಗೆ ಏನ್ ಗೊತ್ತಿಲ್ಲ. ನಾನು ಏನ್ ಮಾಡ್ಬೇಕು ಇವಾಗ, ಲಾಸ್ಟ್ ಪ್ರಾಬ್ಲಮ್ ಮಾಡ್ದಂಗೆ an ಇಸ್ ಈಕ್ವಲ್ ಟು 205 ಅಂತ ತಗೋತೀನಿ. ಎ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ A + n - 1 ಇಂಟು ಡಿ ಇಸ್ ಈಕ್ವಲ್ ಟು 205. ಸೊ ನೀವು ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ನ. 7 ಪ್ಲಸ್ ಎನ್ನೇ ಗೊತ್ತಿಲ್ಲ, ಅದನ್ನೇ ಫೈಂಡ್ ಮಾಡಬೇಕು. ಅದನ್ನ ಹಾಗೆ ಬಿಡ್ತೀನಿ. ಡಿ ವ್ಯಾಲ್ಯೂ 6 ಇಸ್ ಈಕ್ವಲ್ ಟು 205. 7 ಆ ಕಡೆ ಕಳಿಸ್ತೀನಿ. ಸೊ 6n - 6 ಇಸ್ ಈಕ್ವಲ್ ಟು 205 - 7 ಎಷ್ಟಾಗುತ್ತೆ, 198 ಆಗುತ್ತೆ. ಈಗ 6 ನ ಆ ಕಡೆ ಕಳಿಸ್ತೀನಿ. 6n ಇಸ್ ಈಕ್ವಲ್ ಟು 198 ಪ್ಲಸ್ 6 ಆಗುತ್ತೆ, 204 ಬರುತ್ತೆ. n ಇಸ್ ಈಕ್ವಲ್ ಟು 204 ಡಿವೈಡೆಡ್ ಬೈ 6. 6 1s 6 3s 18, 6 4s 24. ಸೊ n ವ್ಯಾಲ್ಯೂ ಏನ್ ಬರುತ್ತೆ, 34. ಸೊ ಕೊಟ್ಟಿರೋ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ 34 ಟರ್ಮ್ಸ್ ಇದೆ. ನೆಕ್ಸ್ಟ್ ಕ್ವೆಶನ್. ಎ ಸೇಮ್ ತಿರ್ಗಾ ಫೈಂಡ್ ದ ನಂಬರ್ ಆಫ್ ಟರ್ಮ್ಸ್. ಇದು ಎ ಇಸ್ 18. ಡಿ ವ್ಯಾಲ್ಯೂಗೆ ಸ್ವಲ್ಪ ಸರ್ಕಸ್ ಮಾಡ್ಬೇಕು. 15 2s 30, 30 + 1 is 31. 31/2 - 18 ಅಂದ್ರೆ A2 - A1 ತರ. ಸೊ ಇಲ್ಲಿ ಡೈರೆಕ್ಟ್ ಆಗಿ ನಾನು ಮಾಡಕ್ಕಾಗಲ್ಲ, ವಿಚ್ ಮೀನ್ಸ್ ಐ ಹ್ಯಾವ್ ಟು ಟೇಕ್ LCM. 31 - 36 ಹೋಲ್ ಡಿವೈಡೆಡ್ ಬೈ 2 ಇಸ್ ದ ಕಾಮನ್ ಡಿಫರೆನ್ಸ್. ಡಿಫರೆನ್ಸ್ ತಗೊಂಡ್ರೆ ಏನ್ ಬರುತ್ತೆ, -5/2 ಬರುತ್ತೆ. ಓಕೆ, ಸೇಮ್ ತಿರ್ಗಾ an ವ್ಯಾಲ್ಯೂ ಲಾಸ್ಟ್ ಅಲ್ಲಿ ಏನ್ ವ್ಯಾಲ್ಯೂ ಇದೆಯೋ ಅದನ್ನ ತಗೋಬೇಕು. ಲಾಸ್ಟ್ ಅಲ್ಲಿ ಇರೋದು -47, ಅದನ್ನೇ ಬರಿತೀನಿ. an ಏನು, A + n - 1 ಇಂಟು ಡಿ ಇಸ್ ಈಕ್ವಲ್ ಟು -47. ಎ ವ್ಯಾಲ್ಯೂ ಏನಾಗುತ್ತೆ, A is 18 ಪ್ಲಸ್ n ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಹಾಗೆ ಬರಿಬೇಕು. -1 ಇಂಟು ಡಿ ವ್ಯಾಲ್ಯೂ ಏನು, ಡಿ ವ್ಯಾಲ್ಯೂ ಇಸ್ -5/2 ಇಸ್ ಈಕ್ವಲ್ ಟು -47. ಸೊ ಏನ್ ಮಾಡ್ಲಿ, ಇದನ್ನ ಆ ಕಡೆ ಶಿಫ್ಟ್ ಮಾಡ್ತೀನಿ. ಮಲ್ಟಿಪ್ಲೈ ಮಾಡ್ತೀನಿ ಲೆಫ್ಟ್ ಹ್ಯಾಂಡ್ ಸೈಡ್. -5/2 n ಮೈನಸ್ ಇಂಟು ಮೈನಸ್ ಪ್ಲಸ್ 5/2 ಇಸ್ ಈಕ್ವಲ್ ಟು -47 - 18. ಓಕೆ, ಕಂಟಿನ್ಯೂಯಿಂಗ್ ಏನಾಗುತ್ತೆ ಇವಾಗ, ಇಲ್ಲಿ -5/2 n ಹಾಗೆ ಇರಲಿ ಇಸ್ ಈಕ್ವಲ್ ಟು -65 - 5/2. ಓಕೆ, ಸೊ ಇದು LCM ತಗೊಂಡ್ರೆ 2 ಆಗುತ್ತೆ. 130 - 5 -130 - 5. ಸೊ -135 ಡಿವೈಡೆಡ್ ಬೈ 2 ಆಗುತ್ತೆ. ಪ್ಲಸ್ ಇತ್ತು, ಮೈನಸ್ ಆಗಿದೆ. ಓಕೆ, ಇದು -5/2, ಇದು ಕರೆಕ್ಟ್ ಆಗಿದೆ. ಓಕೆ, 5/2 5.5 ತೆಗೆದ್ರೆ 13 ಬರೋದು. ಇಲ್ಲ, ಕರೆಕ್ಟ್ ಆಗಿದೆ. ಡನ್. ನೆಕ್ಸ್ಟ್ ಕಂಟಿನ್ಯೂಯಿಂಗ್. ಈಗ -5/2 n ಇಸ್ ಈಕ್ವಲ್ ಟು -135/2 ಅಂತ ಇದೆ. ಫಸ್ಟ್ ನೆಗೆಟಿವ್ ಸೈನ್ ನನಗೆ ಇಷ್ಟ ಇಲ್ಲ, ಪಾಸಿಟಿವ್ ಸೈನ್ ಮಾಡ್ಬಿಡ್ತೀನಿ. ಎರಡೂ ಡೆಸಿಮಲ್ 2 ಇದೆ, ಸೊ ಎರಡನ್ನೂ ತೆಗೆದಾಕ್ಬಿಡ್ತೀನಿ. ಯಾಕಂದ್ರೆ ನೀವು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರು ಕ್ಯಾನ್ಸಲ್ ಆಗುತ್ತೆ ಎರಡು. ಸೊ 5n ಇಸ್ ಈಕ್ವಲ್ ಟು 135. n ವ್ಯಾಲ್ಯೂ ಏನಾಗುತ್ತೆ, n ಇಸ್ 135 ಡಿವೈಡೆಡ್ ಬೈ 5. 5 1s 5 2s 10, 5 7s 35. ಸೊ ಈ ಸೀಕ್ವೆನ್ಸ್ ಅಲ್ಲಿ, ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ 27 ಟರ್ಮ್ಸ್ ಇದೆ. ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಹೋಗೋ. ಓಕೆ, ಚೆಕ್ ವೆದರ್ -150 ಇಸ್ ಅ ಟರ್ಮ್ ಆಫ್ ದ AP. ಇಲ್ಲಿಂದ ಅಪ್ಲಿಕೇಶನ್ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ. ಸೊ ಬಿ ವೆರಿ 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 ಕೇರ್ಫುಲ್. ಈಗ ನೋಡಿ, ಅವ್ರು ಹೇಳ್ತಿರೋದು ನೋಡಿ, ಲಾಸ್ಟ್ ಕ್ವೆಶನ್ ಅಲ್ಲಿ
ಎಷ್ಟು ಟರ್ಮ್ಸ್ ಇದೆ ಅಂತ ಕೊಟ್ಟಿರ್ಲಿಲ್ಲ. ಯೂಸಿಂಗ್ ದ ಟರ್ಮ್ಸ್ ಇನ್ ದ ಸೀಕ್ವೆನ್ಸ್ ನಾವು ಅದನ್ನ ಸಾಲ್ವ್ ಮಾಡಿದ್ವಿ. ಬಟ್ ಇದರಲ್ಲಿ ಎರಡು ವಿಷಯ ನೀವು ಅಬ್ಸರ್ವ್ ಮಾಡಬೇಕು. ನಿಮಗೆ ಎ ಪಿ ಕೊಟ್ಟಿರ್ತಾರೆ, ಓಕೆ, ನೀವು ಅವರು ಚೆಕ್ ಅಂತ ಹೇಳಿದಾಗ ಇಟ್ ಮೈಟ್ ಬಿ ಅ ಟರ್ಮ್ ಆರ್ ಇಟ್ ಮೈಟ್ ನಾಟ್ ಬಿ ಅ ಟರ್ಮ್, ಎರಡೂ ಚಾನ್ಸಸ್ ಇರುತ್ತೆ. ಸೊ ಹುಷಾರಾಗಿರ್ಬೇಕು. ಸೊ ಫಸ್ಟ್ ಏನ್ ಮಾಡ್ಬೇಕು, ನಾನು ಎ ಪಿ ಇಂದ ನನಗೆ ಏನೇನ್ ಬರುತ್ತೆ ಎಲ್ಲ ಬರ್ಕೋಬೇಕು. ಎ ಇಸ್ 11, ಡಿ ವ್ಯಾಲ್ಯೂ ಏನಾಗುತ್ತೆ, ಡಿ ಇಸ್ 8 ಮೈನಸ್ 11, ಸೊ ಎಷ್ಟು ಬರುತ್ತೆ ಇದು -3 ಬರುತ್ತೆ. ನೆಕ್ಸ್ಟ್ ಈ ವ್ಯಾಲ್ಯೂ ಇದೆಯಾ ಇಲ್ವಾ ಚೆಕ್ ಮಾಡ್ಬೇಕು. ಯಾವ್ದೋ ಒಂದು ಟರ್ಮ್ ಬಂದ್ರೆ ನಮಗ್ ಆಗತ್ತೆ, ಇಲ್ಲ ಅಂದ್ರೆ ಆಗಲ್ಲ. ಸೊ ಆ ವ್ಯಾಲ್ಯೂ ಕೊಟ್ಟಿದ್ದಾರೆ, ಟರ್ಮ್ ನಂಬರ್ ಗೊತ್ತಿಲ್ಲ. ಸೊ ಎನ್ ಇಸ್ ಈಕ್ವಲ್ ಟು -150. ಸೇಮ್ ಫಾರ್ಮುಲಾ ತಿರ್ಗಾ ಎಕ್ಸ್ಪ್ಯಾಂಡ್ ಮಾಡಿ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು -150 ಆಗುತ್ತೆ. ಎ ವ್ಯಾಲ್ಯೂ ಏನು, ಎ ವ್ಯಾಲ್ಯೂ ಇಸ್ 11 ಪ್ಲಸ್ ಎನ್ ವ್ಯಾಲ್ಯೂ ಏನು ಅದೇ ನಾವು ಫೈಂಡ್ ಮಾಡಬೇಕು. ಎನ್ ವ್ಯಾಲ್ಯೂ ಬಂದ್ರೆ ಟರ್ಮ್, ಬರ್ಲಿಲ್ಲ ಅಂದ್ರೆ ಟರ್ಮ್ ಅಲ್ಲ. ಡಿ ವ್ಯಾಲ್ಯೂ ಏನು -3 ಇಸ್ ಈಕ್ವಲ್ ಟು -150. 11 ಆ ಕಡೆ ಶಿಫ್ಟ್ ಮಾಡ್ತೀನಿ ಅಂಡ್ ಇದನ್ನ ಮಲ್ಟಿಪ್ಲೈ ಮಾಡ್ತೀನಿ. ಪ್ಲಸ್ ಇಂಟು ಮೈನಸ್ ಮೈನಸ್, 3 ಇಂಟು ಎನ್ 3n, ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಏನಾಗುತ್ತೆ ಇದು 3 ಇಸ್ ಈಕ್ವಲ್ ಟು ಇಲ್ಲಿ -161 ಆಗುತ್ತೆ. ಯಾಕಂದ್ರೆ ಪ್ಲಸ್ ಇರೋ ಮೈನಸ್ ಆ ಕಡೆ ಕಳಿಸಿದೀನಿ. ಈಗ 3 ಆ ಕಡೆ ಕಳಿಸ್ತೀನಿ. -3n ಇಸ್ ಈಕ್ವಲ್ ಟು -161 -3. ಸೊ ಏನಾಗುತ್ತೆ ಇದು -164 ಆಗುತ್ತೆ. ಎನ್ ವ್ಯಾಲ್ಯೂ ಬಂದ್ರೆ ಟರ್ಮ್, ಬರ್ಲಿಲ್ಲ ಅಂದ್ರೆ ಟರ್ಮ್ ಅಲ್ಲ. -164 ಡಿವೈಡೆಡ್ ಬೈ 3. ನೀವು ಹೆಂಗೆ ಡಿವೈಡ್ ಮಾಡಿದ್ರು ಎನ್ ವ್ಯಾಲ್ಯೂ ಬರಲ್ಲ. ಬರುತ್ತೆ ಆಕ್ಚುಲಿ, ಎಷ್ಟು ಬರುತ್ತೆ, 3 1s 3 5s 15, 4s 12, ಬಟ್ ಪಾಯಿಂಟ್ ಇಟ್ ಮೇಲೆ 6 ಏನೋ ಬರುತ್ತೆ. ಬಟ್ ನಿಮಗೆ ಗೊತ್ತಿದೆ, ಎಕ್ಸ್ಪ್ಲನೇಷನ್ ವಿಡಿಯೋದಲ್ಲೇ ನೋಡಿದೀರಾ, ಎನ್ ಇಸ್ ಆಲ್ವೇಸ್ ಅ ನ್ಯಾಚುರಲ್ ನಂಬರ್. ಎನ್ ಇಸ್ ಆಲ್ವೇಸ್ ಅ ನ್ಯಾಚುರಲ್ ನಂಬರ್, ಕರೆಕ್ಟಾ? ಈಗ 54.6 ಏನು, ಇಟ್ ಇಸ್ ನಥಿಂಗ್ ಬಟ್ ಇದು ಇಂಟೀಜರ್ ಲೆಕ್ಕ, ರ್ಯಾಷನಲ್ ನಂಬರ್ ಲೆಕ್ಕ ಬಂದ್ಬಿಡುತ್ತೆ, ರೈಟ್? ಸೊ ಸಿನ್ಸ್ ಎನ್ ಇಸ್ ಆಲ್ವೇಸ್ ಅ ನ್ಯಾಚುರಲ್ ನಂಬರ್ ಅಂದ್ರೆ ಏನರ್ಥ, ನಾವು ತಗೊಂಡಿರೋ ವ್ಯಾಲ್ಯೂ ಈ ಸೀಕ್ವೆನ್ಸ್ ಒಳಗೆ ಬರಲ್ಲ. therefore ಏನ್ ಬರೀತೀರಾ, -150 is not a term of the AP. ಅರ್ಥ ಆಯ್ತಲ್ಲ? ಇಂಪಾರ್ಟೆಂಟ್, ಹುಷಾರಾಗಿರಿ. ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ 31st term of an AP whose 11th term is 38, 16th term is 73. ಈಗ ನೋಡಿ, ನೀವು ಯೂಸ್ ಆಗ್ತಾ ಇದ್ದೀರಾ, ಯು ಆರ್ ಗೆಟಿಂಗ್ ಯೂಸ್ ಟು ದ ಫ್ಯಾಕ್ಟ್ ವೇರ್ ನಿಮಗೆ ಯಾವಾಗ್ಲೂ ಎ ಪಿ ಕೊಟ್ಟಿರ್ಬೇಕು, ಡಿ ಈಸಿಯಾಗಿ ಫೈಂಡ್ ಮಾಡಕ್ ಬರ್ಬೇಕು, ಎ ನೋಡಿದ ತಕ್ಷಣ ಗೊತ್ತಾಗ್ಬೇಕು, ಆ ತರನೇ ಕೊಡ್ಬೇಕು ಕ್ವಶನ್ಸ್ ಅಂತ ಏನಿಲ್ಲ. ಇಲ್ಲಿ ನೋಡಿ, ನಿಮಗ್ ಕೊಟ್ಟಿರೋದು ಫೈಂಡ್ ಮಾಡಕ್ ಯಾವ್ದೋ ಟರ್ಮ್, ನಿಮಗ್ ವ್ಯಾಲ್ಯೂ ಕೊಟ್ಟಿರೋದು ಯಾವ್ದೋ ಟರ್ಮ್ದು, ಆ ಟರ್ಮ್ಗೂ 2 ಟರ್ಮ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎರಡಕ್ಕೂ ಸಂಬಂಧ ಇಲ್ಲ, ರೈಟ್? ಸೊ ನೀವು ಮಿಸ್ಸಿಂಗ್ ಟರ್ಮ್ಸ್ ಮಾಡಿದ್ರಲ್ಲ ಆ ತರ ಸಾಲ್ವ್ ಮಾಡ್ಬೇಕು. ಸೊ ಫಸ್ಟ್ ಗಿವನ್ ಏನು, A11 ಏನು, A11 is 38. ಸೊ ಏನ್ ಮಾಡ್ಬೇಕು ಇದನ್ನ, A plus 10D is equal to 38, equation number 1. ನೆಕ್ಸ್ಟ್ ಇನ್ನೇನ್ ಕೊಟ್ಟಿದ್ದಾರೆ, A16 ಕೊಟ್ಟಿದ್ದಾರೆ, A16 is 73, A plus 15D is equal to 73, equation number 2. ಪೇರ್ ಆಫ್ ಲೀನಿಯರ್ ಇಕ್ವೇಶನ್, ಅದೇ ಮಿಸ್ಸಿಂಗ್ ಟರ್ಮ್ ಹೇಳಿದ್ನಲ್ಲ, ಅದೇ ತರ ಎರಡು ಒಟ್ಟಿಗೆ ಬರ್ಕೋತೀನಿ. A plus 10D is equal to 38 ಬರ್ಕೋತೀನಿ. ನೆಕ್ಸ್ಟ್ A plus 15D is equal to 73 ಬರ್ಕೋತೀನಿ. ಸೊ ಇವಾಗ ಎರಡು ಕೋಎಫಿಷಿಯಂಟ್ ಸೇಮ್ ಇದೆ, ಎ ಕೋಎಫಿಷಿಯಂಟ್ ಸೇಮ್ ಇದೆ. ಐ ಚೇಂಜ್ ದ ಸೈನ್, ಎಲ್ಲ ಚೇಂಜ್ ಮಾಡಿದ್ರೆ ಎ ಮೈನಸ್ ಎ ಹೋಗುತ್ತೆ. ಇದೆಷ್ಟಾಗುತ್ತೆ, ಇದು -5D ಇಸ್ ಈಕ್ವಲ್ ಟು -35 ಆಗುತ್ತೆ. ಎರಡನ್ನು ಪಾಸಿಟಿವ್ ಮಾಡ್ತೀನಿ. ಡಿ ವ್ಯಾಲ್ಯೂ ಏನು, ಡಿ ವ್ಯಾಲ್ಯೂ ಇಸ್ 35 ಡಿವೈಡೆಡ್ ಬೈ 5. ಡಿ ವ್ಯಾಲ್ಯೂ ಇಸ್ 5 1s 5 7s, ಸೊ ಡಿ ವ್ಯಾಲ್ಯೂ ಇಸ್ 7. ನೆಕ್ಸ್ಟ್ ನಮ್ಗೆ ಏನ್ ಬೇಕು, 31. A31 ಇಸ್ ದ ಅನ್ನೋನ್. ನಾವ್ ಇದನ್ನ ಫೈಂಡ್ ಮಾಡಬೇಕು. ಆಬ್ವಿಯಸ್ಲಿ ಎರಡು ಪಿಲ್ಲರ್ ಎ ಅಂಡ್ ಡಿ ಬೇಕೇ ಬೇಕು. ಡಿ ಸಿಕ್ಕಿದೆ, ಸಬ್ಸ್ಟಿಟ್ಯೂಟಿಂಗ್ ಡಿ ಇನ್ ಈಕ್ವೇಶನ್ ನಂಬರ್ 1. ನೋಡಿ, ಪ್ರತಿ ಕ್ವಶನ್ಗೂ ಒಂದೇ ಸ್ಟೆಪ್ ಮಾಡ್ತಿದ್ದೀನಿ ಅವಾಗ್ಲಿಂದ, ರೈಟ್? A plus 10 ಇಂಟು ಡಿ ವ್ಯಾಲ್ಯೂ ಏನು, ಡಿ ವ್ಯಾಲ್ಯೂ ಇಸ್ 7 ಇಸ್ ಈಕ್ವಲ್ ಟು 38. ಡಿ ವ್ಯಾಲ್ಯೂ 7 ಸಬ್ಸ್ಟಿಟ್ಯೂಟ್ ಮಾಡಿದೀನಿ. ಈಗ ಶಿಫ್ಟ್ ಮಾಡ್ತೀನಿ. A ಇಸ್ ಈಕ್ವಲ್ ಟು 38 ಮೈನಸ್ 10 ಇಂಟು 7 70. ಸೊ ಎ ವ್ಯಾಲ್ಯೂ ಏನಾಗುತ್ತೆ, ಎ ವ್ಯಾಲ್ಯೂ ಇಸ್ -38 ಮೈನಸ್ 70 ಏನು, -32. ಎ ವ್ಯಾಲ್ಯೂ ಇಸ್ -32. A31 ಹೆಂಗ್ ಫೈಂಡ್ ಮಾಡೋದು, A31 ಇಸ್ ಈಕ್ವಲ್ ಟು A ಪ್ಲಸ್ 30D. ಎ ವ್ಯಾಲ್ಯೂ ಏನಾಗುತ್ತೆ, ಎ ವ್ಯಾಲ್ಯೂ ಅಲ್ಲಿ -32 ಪ್ಲಸ್ 30 ಇಂಟು ಡಿ ವ್ಯಾಲ್ಯೂ 7. ಸೊ -32 ಪ್ಲಸ್ ಎಷ್ಟಾಗುತ್ತೆ ಇದು, 7 3s 21, 210. ಸೊ A31 ವ್ಯಾಲ್ಯೂ ಎಷ್ಟು ಬರುತ್ತೆ, 168 ಅಂದ್ರೆ 200 ಆಗುತ್ತೆ, 178 ಬರುತ್ತೆ. ಸೊ ಲೆಟ್ ಮಿ ಕ್ವಿಕ್ಲಿ ಚೆಕ್ ಕರೆಕ್ಟ್ ಆಗಿ ಮಾಡಿದೀನ ಅಂತ. A11 38, A ಪ್ಲಸ್ 10D, A ಪ್ಲಸ್ 15D, -5 ಇಲ್ಲಿ, ಸೊ ಪಾಸಿಟಿವ್ ಆಯ್ತು, ಇದು 35 ಆಗುತ್ತೆ, ಡಿ ವ್ಯಾಲ್ಯೂ 7 ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಸಬ್ಸ್ಟಿಟ್ಯೂಟಿಂಗ್
ಡಿ 7, ಎ ಪ್ಲಸ್ 10 ಡಿ ಇಸ್ 38, 70 ಶಿಫ್ಟ್ ಮಾಡಿದೀನಿ -32, ಎ ವ್ಯಾಲ್ಯೂ -32 ಡನ್. ಸೊ ಇಲ್ಲಿಂದ ಇಲ್ಲಿ 31 -32 ಓಕೆ ಕರೆಕ್ಟ್ ಆಗಿದೆ. A31 is 178 ಅದೇ ಫೈನಲ್. ನೆಕ್ಸ್ಟ್ ಕ್ವೆಶ್ಚನ್. An AP consists of 50 terms. 50 ಟರ್ಮ್ ಇದೆ. They have given the number of terms. Number of terms ಅಂದ್ರೆ ಏನು? n. n is equal to 50. Third term A3 is equal to 12. ಲಾಸ್ಟ್ ಟರ್ಮ್ ಈಗ ನೋಡಿ 50 ಟರ್ಮ್ ಇದೆ. ನಾನು ಅವಾಗಲೇ ಒಂದು ಎಕ್ಸಾಂಪಲ್ ಕೊಟ್ಟೆ. 5 ಟರ್ಮ್ ಇದೆ ಅಂದ್ರೆ ಲಾಸ್ಟ್ ಟರ್ಮ್ ಏನು? A5. 10 ಟರ್ಮ್ ಇದೆ ಅಂದ್ರೆ ಲಾಸ್ಟ್ ಟರ್ಮ್ ಏನು? A10. ಅದೇ ತರ 50 ಟರ್ಮ್ ಇದೆ, ಲಾಸ್ಟ್ ಟರ್ಮ್ 106 ಅಂದ್ರೆ ಅರ್ಥ ಏನು? A50 is equal to 106 ಅಂತ ಅರ್ಥ. ಓಕೆ, ಹುಷಾರಾಗಿರ್ಬೇಕು. ಹಿಂಗೆ ಆಟ ಆಡ್ಸೋದವ್ರು. ನೀವೇನ್ ಫೈಂಡ್ ಮಾಡ್ಬೇಕು? A29 ಫೈಂಡ್ ಮಾಡ್ಬೇಕು. ಸೊ ಇಡೀ ಕ್ವೆಶ್ಚನ್ ನೀವು AP ಹೆಂಗ್ ಬೇಕೋ ಹಂಗ್ ಬರ್ಕೊಂಡಿದ್ದೀರಾ. AN is equal to A plus n minus 1 into D. ಇದೇ ಫಾರ್ಮುಲಾನೇ ಯೂಸ್ ಮಾಡ್ಬೇಕು, ಬೇರೆ ಆಪ್ಷನ್ ಇಲ್ಲ ನಮಗೆ. ಸೊ AN ವ್ಯಾಲ್ಯೂ ಏನ್ ಬಂತು? AN ಅಂದ್ರೆ n ವ್ಯಾಲ್ಯೂ ಕೊಟ್ಟಿದ್ದಾರೆ. A50 is equal to A ವ್ಯಾಲ್ಯೂ ಏನು ಕೊಟ್ಟಿಲ್ಲ. ಓಕೆ, ಅದನ್ನ ಹಂಗೆ ಬರ್ಕೋಣ. ಪ್ಲಸ್ n ವ್ಯಾಲ್ಯೂ ಗೊತ್ತಾ? n ವ್ಯಾಲ್ಯೂ ಗೊತ್ತು. 50 minus 1 ಇಂಟು ಡಿ ವ್ಯಾಲ್ಯೂ ಏನು ಅದು ಕೊಟ್ಟಿಲ್ಲ. ಓಕೆ, ಇದನ್ನ ಹೀಗೆ ಇಟ್ಕೋತೀನಿ. ನೆಕ್ಸ್ಟ್ ಏನ್ ಮಾಡ್ತೀನಿ, ನಮಗೆ ಎ ಅಂಡ್ ಡಿ ಎರಡು ವೇರಿಯೇಬಲ್ ಇದೆ, ವಿಚ್ ಮೀನ್ಸ್ ನಾವು ಬೇರೆ ಯಾವ್ದಾದ್ರು ವೇ ಅಲ್ಲಿ ನಾವು ಎ ಅಂಡ್ ಡಿ ನ ಫೈಂಡ್ ಮಾಡ್ಕೋಬೇಕು. ಕರೆಕ್ಟಾ? ಸೊ ನಾನು ಇವಾಗ ಏನ್ ಮಾಡ್ತೀನಿ, ಅದಕ್ಕೆ ಸ್ವಲ್ಪ ಒಂದು ಚಿಕ್ಕ ಡಿವಿಯೇಷನ್ ತಗೋತೀನಿ. ಏನ್ ಮಾಡ್ತೀನಿ ಇವಾಗ, ಬೇರೆ ಏನಿದೆ ಟರ್ಮ್ಸ್, ಬೇರೆ ಏನ್ರಿಂದ ನನಗೆ ಎ ಅಂಡ್ ಡಿ ಬರುತ್ತೆ ನೋಡ್ತೀನಿ. ಇದೆರಡು ಟರ್ಮ್ಸ್ ಇದೆ. ಸೊ A3 ನ ಏನ್ ಬರಿಬಹುದು? A3 is equal to 12 ಅಂತ ಕೊಟ್ಟಿದ್ದಾರೆ, ವಿಚ್ ಮೀನ್ಸ್ ನಾನು A3 ನ ಕರೆಕ್ಟ್ ಆಗಿ ಬರೆದ್ರೆ ಏನಾಗತ್ತಿದು? A3 ನ ನಾನು ಕರೆಕ್ಟ್ ಆಗಿ ಬರೆದ್ರೆ A plus 2D ಆಗುತ್ತೆ ಅಲ್ವಾ? ಸೊ A plus 2D is equal to 12, ಈಕ್ವೇಶನ್ ನಂಬರ್ 1. ನೆಕ್ಸ್ಟ್ ಅದೇ ತರ A50 ಕೊಟ್ಟಿದ್ದಾರೆ. A50 is 106. A15 ಕರೆಕ್ಟ್ ಆಗಿ ಬರೆದ್ರೆ ಏನಾಗುತ್ತೆ? A plus 49D is equal to 106. ಇದು ಈಕ್ವೇಶನ್ ನಂಬರ್ 2. ಎರಡನ್ನೂ ಒಟ್ಟಿಗೆ ಬರೆಯೋಣ. A plus 2D is equal to 12. A plus 49D is equal to 49D is equal to 106. ಎರಡನ್ನು ಮೈನಸ್ ಮಾಡಿದ್ರೆ ಇಲ್ಲಿ ಮೈನಸ್ ಹಾಕ್ತೀನಿ, ಇಲ್ಲೂ ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಸೊ ಎ ಮೈನಸ್ ಎ ಹೋಗುತ್ತೆ. -49 + 2 ಎಷ್ಟು ಬರುತ್ತೆ ಆನ್ಸರು? -47D ಬರುತ್ತೆ. ಓಕೆ, ಇದು ಈಕ್ವೇಶನ್, ಇದನ್ನ ಇಲ್ಲಿ ಇನ್ಕ್ಲೂಡ್ ಮಾಡೋದು ಬೇಡ. -47D ಬರುತ್ತೆ. ಈ ಕಡೆ -106 -12 ಎಷ್ಟಾಗುತ್ತೆ? -94 ಆಗುತ್ತೆ. ಎರಡೂ ಪಾಸಿಟಿವ್ ಮಾಡ್ತೀನಿ. ಡಿ ವ್ಯಾಲ್ಯೂ ಏನಾಗುತ್ತೆ? 94 ಡಿವೈಡೆಡ್ ಬೈ 47. ಡಿ ವ್ಯಾಲ್ಯೂ 2 ಬರುತ್ತೆ. ನೆಕ್ಸ್ಟ್ ಈಗ ಡಿ ವ್ಯಾಲ್ಯೂ ಏನ್ ಮಾಡ್ತೀನಿ, ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಓಕೆ, ಸೊ ಸಬ್ಸ್ಟಿಟ್ಯೂಟಿಂಗ್ ಡಿ, ಇದು ಸ್ಟಾರ್ ಈಕ್ವೇಶನ್. ಸಬ್ಸ್ಟಿಟ್ಯೂಟಿಂಗ್ ಡಿ ಇನ್ ಸ್ಟಾರ್ ಈಕ್ವೇಶನ್. ಡಿ ಇಲ್ಲೇ ಹಾಕ್ಬೇಕು ಅಂತಾನು ಏನೂ ಇಲ್ಲ. ಆಕ್ಚುಲಿ ನೀವು ನಾರ್ಮಲ್ ಆಗಿ ಮಾಡಿದ್ರೆ ಏನಾಗುತ್ತೆ? ಬೇಡ, ನಾರ್ಮಲ್ ಆಗೇ ಮಾಡೋಣ. ಸ್ಟಾರ್ ಬೇಡ, ನಾನೇನ್ ಮಾಡ್ತೀನಿ, ಸ್ಟಾರ್ ಬದಲು ಈಕ್ವೇಶನ್ ನಂಬರ್ ಈಸಿ ಇದೆ ಯಾವುದು? ಈಕ್ವೇಶನ್ ನಂಬರ್ 1. ಈಕ್ವೇಶನ್ ನಂಬರ್ 1 ಅಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಸಬ್ಸ್ಟಿಟ್ಯೂಟಿಂಗ್ ಡಿ ಇನ್ ಈಕ್ವೇಶನ್ ನಂಬರ್ 1 ಏನ್ ಸಿಗುತ್ತೆ ನಿಮ್ಗೆ? A plus 2 into 2 is equal to 12. So A plus 4 is equal to 12. A value ಏನ್ ಬರುತ್ತೆ? A value is 12 minus 4. A value is 8. ಓಕೆ, ಸೊ ಡಿ ವ್ಯಾಲ್ಯೂ ಸಿಕ್ಕಿದೆ, ಇಲ್ಲಿದೆ ಡಿ ವ್ಯಾಲ್ಯೂ. ಎ ವ್ಯಾಲ್ಯೂ ಸಿಕ್ಕಿದೆ. ನಮಗ್ ಬೇಕಾಗಿರೋದು ಎಷ್ಟನೇ ಟರ್ಮು? 29th ಟರ್ಮ್. ಓಕೆ, ಇಲ್ಲಿ ಜಾಗ ಇಲ್ಲ, ಮೇಲ್ ಮಾಡ್ತೀನಿ. ಸೊ ನಮಗ್ ಬೇಕಾಗಿರೋದು A29 ಅಲ್ವಾ? ಸೊ ಇಲ್ಲೇ ಮಾಡ್ತೀನಿ. A29 is equal to A plus 28D. ಎ ವ್ಯಾಲ್ಯೂ ಏನ್ ಬಂತು? ಎ ವ್ಯಾಲ್ಯೂ ವಾಸ್ 8 ಪ್ಲಸ್ 28 ಇಂಟು ಡಿ ವ್ಯಾಲ್ಯೂ ಏನ್ ಬಂತು? ಡಿ ವ್ಯಾಲ್ಯೂ ಇಸ್ 2. ಡಿ ವ್ಯಾಲ್ಯೂ ಇಸ್ 2. ಓಕೆ, ಡನ್. ಓಕೆ, ಈಗ 8 ಪ್ಲಸ್ 28 ಇಂಟು 2 56 ಆಗುತ್ತೆ. ಸೊ A29 29th ಟರ್ಮ್ ವ್ಯಾಲ್ಯೂ ಏನ್ ಬಂತು? 64. ರೈಟ್. ನೆಕ್ಸ್ಟ್, ಇಫ್ ದ ಥರ್ಡ್ ಟರ್ಮ್ ಅಂಡ್ ದ 9th ಟರ್ಮ್ಸ್ ಆರ್, ಡೈರೆಕ್ಟ್ ಆಗಿ ಬರೆದ್ಬೋಣ. A3 is equal to 4. ನೆಕ್ಸ್ಟ್ ಸ್ವಲ್ಪ ಇಲ್ಲೇ ಬರೆದ್ಬಿಡ್ತೀನಿ ಕೆಳಗಡೆ. A4 is equal to -8. ಈ ತರ ಇದ್ದರೆ ವಿಚ್ ಆಫ್ ದ ಟರ್ಮ್ ಆಫ್ ದಿಸ್ AP is 0? ಯಾವ ಟರ್ಮ್ AP ಬರುತ್ತೆ? ಸೊ ದ ಹೋಲ್ ಟರ್ಮ್ ಇಸ್ ಅನ್ನೋನ್, ಬಟ್ ನಮಗ್ ವ್ಯಾಲ್ಯೂ ಗೊತ್ತಿದೆ ಆ ಟರ್ಮ್ದು. ಓಕೆ, ಸೊ AN ಅಂತ ಬರಿತೀನಿ, ವ್ಯಾಲ್ಯೂ ಏನು? 0. ರೈಟ್. ಈಗ ಫಸ್ಟ್ ಇದರಿಂದ ನಮಗೆ ಎ ಅಂಡ್ ಡಿ ವ್ಯಾಲ್ಯೂಸ್ ತಗೊಂಡ್ಬರೋಣ. A plus 2D is equal to 4, ಈಕ್ವೇಶನ್ ನಂಬರ್ 1. A plus 3D is equal to -8, ಈಕ್ವೇಶನ್ ನಂಬರ್ 2. ಎರಡು ಒಟ್ಟಿಗೆ ಬರಿಬೇಕಿತ್ತು. ಓಕೆ, A plus 2D is equal to 4, A plus 3D is equal to -8. ಇದು ನೆಕ್ಸ್ಟ್ ಸ್ಟೆಪ್ ಅಲ್ಲ, ಇದು ಒಟ್ಟಿಗೆ ಬರಿತಾ ಇದೀನಿ ಅಷ್ಟೇ ಎರಡನ್ನು. ಎ ಕೋಎಫಿಷಿಯಂಟ್ ಸೇಮ್ ಇದೆ, ಇಲ್ಲಿ ಮೈನಸ್, ಸೊ ಇದು ಚೇಂಜ್ ಮಾಡಬೇಕು, ಇದು ಪ್ಲಸ್ ಮಾಡಬೇಕು. ಎ ಮೈನಸ್ ಎ ಹೋಗುತ್ತೆ. -3D plus 2D ಎಷ್ಟಾಗುತ್ತೆ? -D ಆಗುತ್ತೆ. 8 plus 4 is to 12. ಸೊ ಡಿ ವ್ಯಾಲ್ಯೂ ಏನು? ಡಿ ವ್ಯಾಲ್ಯೂ ಇಸ್ -12. ಡಿ ವ್ಯಾಲ್ಯೂ ಇಸ್ -12. ಈಗ
ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ಡಿ ಇನ್ ಈಕ್ವೇಶನ್ ನಂಬರ್ 1. ಡಿ ಇನ್ ಈಕ್ವೇಶನ್ ನಂಬರ್ 1 ಏನಾಗುತ್ತೆ, a ಪ್ಲಸ್ 2 ಇಂಟು ಮೈನಸ್ 12 ಇಸ್ ಈಕ್ವಲ್ ಟು 4 ಪ್ಲಸ್ ಇಂಟು ಮೈನಸ್ ಮೈನಸ್ a ಮೈನಸ್ 24 ಇಸ್ ಈಕ್ವಲ್ ಟು 4. ಇದನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ, a ಇಸ್ ಈಕ್ವಲ್ ಟು 28 ಬರುತ್ತೆ. a ಅಂಡ್ ಡಿ ಎರಡು ರೆಡಿ ಇದೆ ಅಲ್ವಾ. ನಾವ್ ಇವಾಗ ಎ ಎನ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಣ, ಬಿಕಾಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಎ ಎನ್ ಇಸ್ ಈಕ್ವಲ್ ಟು 0, ಯಾವಾಗ 0 ಬರುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಇಸ್ ಈಕ್ವಲ್ ಟು 0. ಡೀಟೇಲ್ ಆಗಿ ಹೋದ್ರೆ ಎನ್ ಅನ್ನೋ ನಮ್ಗೆ ವಿಚ್ ಟರ್ಮ್ ಅಂದ್ರೆ ಎಷ್ಟನೇ ಟರ್ಮ್, ಎನ್ ಏನು ಅಂತಾನೆ ಕೇಳ್ತಾ ಇರೋದು ಅಲ್ವಾ. ಎ ವ್ಯಾಲ್ಯೂ ಏನೋ 28 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ವ್ಯಾಲ್ಯೂ ಇಸ್ ಮೈನಸ್ 12 ಇಸ್ ಈಕ್ವಲ್ ಟು 0. 28 ಪ್ಲಸ್ ಇಂಟು ಮೈನಸ್ ಮೈನಸ್ 12n ಮೈನಸ್ ಇಂಟು ಮೈನಸ್ ಪ್ಲಸ್ 12 ಇಸ್ ಈಕ್ವಲ್ ಟು 0. ನೆಗೆಟಿವ್ ಇದೆ, ಇದನ್ನ ಆ ಕಡೆ ಹಾಕೋಣ. 28 ಇದೇನಾಗುತ್ತೆ 40 ಆಗುತ್ತೆ. 40 ಇಸ್ ಈಕ್ವಲ್ ಟು 12n ಆಗುತ್ತೆ. 40 ಡಿವೈಡೆಡ್ ಬೈ 12 ಇಸ್ ಈಕ್ವಲ್ ಟು n ಆಗುತ್ತೆ. 12 ಅಲ್ಲಿ ಕರೆಕ್ಟ್ ಆಗಿ ಡಿವಿಸಿಬಲ್ ಆಗಬೇಕು, ನ್ಯಾಚುರಲ್ ನಂಬರ್ ಬೇಕು ಅಂದ್ರೆ. ಬಟ್ 40 ಕರೆಕ್ಟ್ ಆಗಿ ಡಿವಿಸಿಬಲ್ ಆಗುತ್ತಾ, ಆಗಲ್ಲ. ಇಲ್ಲೇನಾದ್ರೂ ನಾವು ಕರೆಕ್ಟ್ ಆಗಿ ಮಾಡಿದೀವ ಎಲ್ಲ, a ಪ್ಲಸ್ 2d 4, a ಪ್ಲಸ್ 3d ಮೈನಸ್ 3d, ಇದು ಮೈನಸ್ ಡಿ ಆಗುತ್ತೆ, ಇದು 12 ಆಗುತ್ತೆ. ಸೊ ಈ ಕಡೆ ಶಿಫ್ಟ್ ಮಾಡಿದ್ರೆ ಇಲ್ಲ, ಕರೆಕ್ಟ್ ಆಗಿದೆ. ದೇರ್ ಫೋರ್ ನಾನು ಏನ್ ಬರೀಬೇಕು, 0 ಆಗಲ್ಲ, ಯಾವ ಟರ್ಮು ಆಗಲ್ಲ. ಕರೆಕ್ಟಾ? ವಿಚ್ ಟರ್ಮ್ ಆಫ್ ದ ಎ ಪಿ 0. ಡಿ ವ್ಯಾಲ್ಯೂ ಏನ್ ಬಂತು, ಮೈನಸ್ 12. 4 ಮೈನಸ್ 8 ಇದೆ, ಮೈನಸ್ 12 ಮಾಡಿದ್ರೆ ಮೈನಸ್ 20. ಸೊ 0 ಬರಲ್ಲ. ದೇರ್ ಫೋರ್ 0 ಇಸ್ ನಾಟ್ ಅ ಟರ್ಮ್ ಆಫ್ ದಿಸ್ ಎ ಪಿ. ಮುಗೀತು, 0 ಇಸ್ ನಾಟ್ ಅ ಟರ್ಮ್ ಆಫ್ ದಿಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ರೈಟ್, ನೆಕ್ಸ್ಟ್ 9th ಒನ್ ಆಯ್ತು. 10th ಒನ್ಗೆ ಹೋಗೋಣ. ಸೊ 10th ಒನ್ ಇಲ್ಲಿಗೆ ಎಂಡ್ ಮಾಡೋಣ ಈ ವಿಡಿಯೋ, ಯಾಕಂದ್ರೆ ಲೆಂತ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಸೊ ಇಲ್ಲಿಗೆ ಎಂಡ್ ಮಾಡೋಣ. ದಟ್ 17th ಟರ್ಮ್ ಆಫ್ ಎನ್ ಎ ಪಿ ಎಕ್ಸೀಡ್ಸ್ ಇಟ್ಸ್ 10th ಟರ್ಮ್ ಬೈ 7. 17th ಟರ್ಮ್ ಅಂದ್ರೆ a17 ಇಸ್ ಈಕ್ವಲ್ ಟು ಎಕ್ಸೀಡ್ಸ್ ಇಟ್ಸ್ 10th ಟರ್ಮ್. ಎಕ್ಸೀಡ್ಸ್ ಅಂದ್ರೆ a ಟರ್ಮ್, ಎಕ್ಸೀಡ್ಸ್ ಇಟ್ಸ್ 10th ಟರ್ಮ್ ಬೈ 7. ಫೈಂಡ್ ದ ಕಾಮನ್ ಡಿಫರೆನ್ಸ್. a plus 16d is equal to a plus 9d plus 7. ಈಗ ಎರಡು ಕಡೆ a ಇದೆ, ನಾನು ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, a ಮೈನಸ್ a ಪ್ಲಸ್ 16d. ಓಕೆ, 9d ಈ ಕಡೆ ಶಿಫ್ಟ್ ಮಾಡ್ಬಿಡ್ತೀನಿ, ಮೈನಸ್ 9d ಇಸ್ ಈಕ್ವಲ್ ಟು 7. ಯಾಕೆ, ಎಲ್ಲ ವೇರಿಯೇಬಲ್ಸ್ ಎಲ್ಲ ಒಂದ್ ಕಡೆ. a ಮೈನಸ್ a ಕ್ಯಾನ್ಸಲ್ ಆಗುತ್ತೆ. 16 ಮೈನಸ್ 9 ಎಷ್ಟು 7. 7d ಇಸ್ ಈಕ್ವಲ್ ಟು 7. ಸೊ ಈ ಶಿಫ್ಟ್ ಮಾಡಿದ್ರೆ ಡಿ ಇಸ್ ಈಕ್ವಲ್ ಟು 1 ಆಗುತ್ತೆ. ಓಕೆ, ಅವ್ರಿಗೆ ಕೇಳಿರೋದೇನು, ಫೈಂಡ್ ದ ಕಾಮನ್ ಡಿಫರೆನ್ಸ್. ಕಾಮನ್ ಡಿಫರೆನ್ಸ್ 1 ಆಗುತ್ತೆ. ಎ ಪ್ಲಸ್ 16d, ಎ ಪ್ಲಸ್ 9d, ಎ ಮೈನಸ್ ಎ ಹೋಗುತ್ತೆ, 16d ಮೈನಸ್. ಓಕೆ, ಸೊ ಡಿ ವ್ಯಾಲ್ಯೂ 1. ಇಲ್ಲಿಗೆ ನಿಮ್ಮ ಪಾರ್ಟ್ 1 ಆಫ್ ದ ಸೆಕೆಂಡ್ ಎಕ್ಸಸೈಸ್ ಮುಗಿದಿದೆ. ಆಲ್ಮೋಸ್ಟ್ ಒಂದು 40-45 ಮಿನಿಟ್ಸ್ ವರೆಗೂ ಇರುತ್ತೆ. ಸೊ ಡೀಟೇಲ್ಡ್ ಆಗಿದೆ, 45 ನಿಮಿಷ ಇದೆ ಅಂತ ನೋಡ್ಬಿಟ್ಟು ದಯವಿಟ್ಟು ಸ್ಕಿಪ್ ಮಾಡೋದಾಗ್ಲಿ ಏನೋ ಮಾಡೋದಾಗ್ಲಿ ನೋಡಬೇಡಿ. ನೆಕ್ಸ್ಟ್ ಪಾರ್ಟ್ ಅಲ್ಲಿ 11 ಇಂದ 20 ಮಾಡ್ತೀವಿ, ಅಲ್ಲಿಗೆ ನಮ್ಮ ಸೆಕೆಂಡ್ ಎಕ್ಸಸೈಸ್ ಮುಗಿಯುತ್ತೆ. ಇನ್ನೂ ಒಂದು ಎಕ್ಸಸೈಸ್ ಇದೆ ಎ ಪಿಲಿ. ಸೊ ಇನ್ ದ ಫರ್ದರ್ ವಿಡಿಯೋಸ್ ಅದನ್ನು ಕೂಡ ಮುಗಿಸೋಣ ಅಂತ ಹೇಳ್ತಾ, ನೀವಿನ್ನೂ ಯಾವ್ದಾದ್ರು ಚಾಪ್ಟರ್ ಓದಿಲ್ಲ, ಚೆನ್ನಾಗಿ ಓದಿಲ್ಲ ಅಂದ್ರೆ ಪ್ರತಿಯೊಂದು ಚಾಪ್ಟರ್ ಈ ತರ ಡೀಟೇಲ್ಡ್ ಆಗಿ ಕಾನ್ಸೆಪ್ಟ್ ವಿತ್ ಎಕ್ಸಸೈಸ್ ಎರಡೂ ಇದೆ. ಸೊ ಪ್ಲೀಸ್ ವಿಸಿಟ್ ಮೈ ಚಾನಲ್, ಗೋ ಟು ದ ಪ್ಲೇ ಲಿಸ್ಟ್. ನಿಮ್ಗೆ ಯಾವ ಚಾಪ್ಟರ್ ಬೇಕೋ ಆ ಪ್ಲೇ ಲಿಸ್ಟ್ ಚೂಸ್ ಮಾಡಿ ಕರೆಕ್ಟ್ ಆಗಿ ಓದ್ಕೊಳ್ಳಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ, ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡೋಣ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.